ಎಲ್ಲರಿಗೂ ರಚನಾ ಸ್ಟಾರೋಡ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರೋರಿಗೂ ಕೂಡ ಸ್ವಾಗತ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಕೂಡ ಪ್ರೆಸ್ ಮಾಡಿ. ಸೊ ದಟ್ ನಾನು ಪ್ರತಿ ಸತಿ ಫ್ರೆಶ್ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟು ನೋಟಿಫಿಕೇಷನ್ ಸಿಗುತ್ತೆ. ಆ್ಯಂಡ್ ನೋಟಿಫಿಕೇಷನ್ ಸಿಕ್ಕಿದಾಗ ನೀವು ನನ್ನ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರೋದಿಲ್ಲ. ಆ್ಯಂಡ್ ಇವತ್ತಿನ ವಿಷಯ ಏನಿರುತ್ತೆ ಅಂದರೆ ನಿಮ್ಮ ಆಗಸ್ಟ್ ತಿಂಗಳು 2022 ಸಾರಾಂಶ ಸಮರಿ ಏನಿರುತ್ತೆ ಅನ್ನೋದನ್ನು ನಾವು ಇಲ್ಲಿ ಕಂಪ್ಲೀಟಾಗಿ ನೋಡೋಣ. ಸೊ ಯಾವ್ಯಾವ ವಿಚಾರಗಳು ಬರುತ್ತೆ, ಆ ಪೈಲಿನ ವಿಚಾರಗಳು ಅವರಿಗೆ ಅನ್ವಯಿಸಿದ್ರೆ ಮಾತ್ರ ನೀವು ತಗೊಳ್ಳಿ, ಅನ್ವಯಿಸೋದನ್ನು ಬಿಟ್ಬಿಡಿ. ಬೇಕಾದ್ರೆ ಪರ್ಸ್ನಲ್ ರೀಡಿಂಗ್ಸ್ನ ತೊಗೋಬಹುದು. ಸೊ ನೀವೆಲ್ಲರ ಸ್ಟಕ್ ಫೀಲ್ ಆಗ್ತಾ ಇದ್ರೆ ಓಕೆ, ಇಲ್ಲ ನಿಮಗೆಲ್ಲೋ ಒಂದು ಯಾವುದೋ ರೆಸನೇಟ್ ಆಯಿತು ಆ್ಯಂಡ್ ಅದರ ಒಂದು ಕ್ಲಿಯರ್ ಪಿಕ್ಚರ್ ನಿಮಗೆ ಬೇಕು ಅಂದರೆ ಖಂಡಿತ ನೀವು ರೀಡಿಂಗ್ ತೊಗೊಂಡು ಅದನ್ನು ಕ್ಲಿಯರ್ ಮಾಡ್ಕೋಬಹುದು. ಓಕೆ, ಸೊ ಈ ಒಂದು ರೀಡಿಂಗ್ ಶುರು ಮಾಡೋಕ್ಕೂ ಮುಂಚೆ ನಾವು ನಮ್ಮ ನಾದಾನ ಕೇಳೋಣ. ಆ್ಯಂಡ್ ಇದು ಜನರಲ್ ರೀಡಿಂಗ್ಸ್ ಆಗಿರುತ್ತೆ. ಆ್ಯಂಡ್ ಜನರಲ್ ರೀಡಿಂಗ್ಸ್ ಆಗಿರೋದ್ರಿಂದ ದಯವಿಟ್ಟು ಯಾವುದು ನಿಮ್ಮನ್ನು ಅನ್ವಯಿಸುತ್ತೆ ಅದನ್ನಷ್ಟೇ ತಗೊಳ್ಳಿ ಆ್ಯಂಡ್ ಬಾಕಿದನ್ನು ದಯವಿಟ್ಟು ಬಿಟ್ಬಿಡಿ ಅನ್ನೋದನ್ನು ಕೇಳ್ಕೊತೀನಿ. ಓಕೆ, ಸೊ ಶುರು ಮಾಡೋಣ ನಮ್ಮ ನಾದದಿಂದ. ಸೊ ನಾದ ನುಡಿಸ್ಬೇಕಾದ್ರೆ ನನಗೆ ಬಂದಿರೋ ಮೆಸೇಜ್ ರಿಯಲ್ ಕ್ವಿಕ್ಕಾಗಿ ನೀವು ಯೋಚನಾ ಶಕ್ತಿ ಏನು, ಯೋಚನೆ ಏನು ಆ್ಯಂಡ್ ವಿನಾಕಾರಣ ಯೋಚನೆ ಏನನ್ನ ಮಾಡಬಾರ್ದು ಅನ್ನೋದನ್ನು ನೀವು ಬೇಗ ಕ್ವಿಕ್ಕಾಗಿ ತುಂಬ ದಿಢೀರಂತ ಈ ಒಂದು ರಿಯಲೈಸೇಷನಿಗೆ ಬರಬೇಕಾಗಿದೆ. ಓಕೆ, ಸೊ ನೀವು ಅದನ್ನು ಅರ್ಥ ಮಾಡಿಕೊಂಡಷ್ಟು ನಿಮಗೆ ಒಳ್ಳೆಯದಾಗತ್ತೆ ಆ್ಯಂಡ್ ಅದರಿಂದ ನೀವು ಆದಷ್ಟು ಬೇಗ ಹೊರಗೆ ಬರ್ತೀರಾ ಅನ್ನೋದು ನಾದ ನುಡಿಸ್ಬೇಕಾದ್ರೆ ನನ್ನ ಮೆಸೇಜ್. ಐ ಥಿಂಕ್ ಈ ಒಂದು ನಾದ ಇವತ್ತೇ ಇಷ್ಟು ಶಾರ್ಟಾಗಿ ಬಂದಿರೋದು ಬಿಕಾಸ್ ಆ ಎನರ್ಜೀಸ್ನ ನಾನು ಫೀಲ್ ಮಾಡಬೇಕಾದ್ರೆ ತುಂಬ ಕ್ವಿಕ್ಕಾಗಿ ಆ ಬ್ಯಾಡ್ ಎನರ್ಜೀಸ್ನ ನೀವು ನಕಾರಾತ್ಮಕ ಎನರ್ಜೀಸ್ನ ನೀವು ಹೊರಗೆ ಹಾಕಬೇಕು ಅನ್ನೋದು ಆ ಒಂದು ಮೆಸೇಜ್ ಇತ್ತು. ಸೊ ಆ ಒಂದು ಮೆಸೇಜ್ ಯಾರಿಗಿತ್ತು, ದಯವಿಟ್ಟು ಜಾಸ್ತಿ ಯೋಚನೆ ಮಾಡೋದು, ವಿನಾಕಾರಣ ಯೋಚನೆ ಮಾಡೋದು ಏನು ಮಾಡ್ತೀರಾ ನೀವು ಅಂದರೆ ಅದಕ್ಕೆ ಒಂದು ಆಮಂತ್ರಣ ಪತ್ರ ಕೊಟ್ಟಂಗೆ. ಓಕೆ, ಸೊ ಯೋಚನೆ ಯಾವತ್ತಿದ್ರೂ ಸಕಾರಾತ್ಮಕವಾಗಿ ಇರಬೇಕು ಅನ್ನೋದು ಅದಕ್ಕೆ. ಸೊ ನಾವು ಅದನ್ನು ನಕಾರಾತ್ಮಕತೆನ ಆಮಂತ್ರಣ ಕೊಟ್ಟಾಗ ಅದು ನಕಾರಾತ್ಮಕತೆನೇ ಜಾಸ್ತಿ ನಾವು ಹೆಚ್ಚಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ನಾನು ಪೈಲ್ಸ್ನ ಹೇಳೋದೆ ಮರ್ತೆ. ಸೊ ನಾನಿಲ್ಲಿ 3 ಪೈಲ್ಸ್ನ ಇಡ್ತಾ ಇದ್ದೀನಿ. ಮೊದಲನೇದು ಈ ಒಂದು ಬರ್ಡ್ ಬೇಬಿನ ಇಟ್ಕೊಂಡಿರೋ ಒಂದು ಡಾಲ್. ಸೊ ಎರಡನೇದು ವಾಂಡ್ನ ಇಟ್ಕೊಂಡಿರೋ ಡಾಲ್. ಸೊ ಮೂರನೇದಾಗಿ ಚಂದ್ರನ ಇಟ್ಕೊಂಡಿರೋ ಡಾಲ್. ಓಕೆ, ಸೊ ಈ ಒಂದು ಕ್ಯೂಟ್ ಆದ ಡಾಲ್ಸ್ನ ನೀವು ವಿಡಿಯೋನ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆ್ಯಂಡ್ ದೆನ್ ನಿಮಗೆ ಯಾವ ಒಂದು ಪೈಲ್ ಅಟ್ರ್ಯಾಕ್ಟ್ ಆಗುತ್ತೆ ಆ ಒಂದು ಪೈಲನ್ನು ಖಂಡಿತ ನೋಡಿ. ನಿಮಗೆ 3 ನೋಡಬೇಕು ಅಂದ್ರೂ 3 ನೋಡಬಹುದು. ಅದರಲ್ಲಿ ಸಿಗೋ ಮೆಸೇಜ್ ನಿಮ್ಮದಾದರೆ ಖಂಡಿತ ತಗೊಳ್ಳಿ, ಬಾಕಿದನ್ನು ಬಿಟ್ಬಿಡಿ. ಆ್ಯಂಡ್ ಶುರು ಮಾಡೋಣ ನಮ್ಮ ರೀಡಿಂಗ್ ಪೈಲ್ ನಂಬರ್ 1ರಿಂದ. ಸೊ ನಮಸ್ತೆ, ಪೈಲ್ ನಂಬರ್ 1 ಯಾರು ಈ ಒಂದು ಪೈಲ್ನ ಚಾಯ್ಸ್ ಮಾಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನೋಡೋಣ ನಿಮ್ಮ ಸಾರಾಂಶ ಏನಿದೆ ಅನ್ನೋದನ್ನು. ಸೊ ಫಸ್ಟು ನಿಮ್ಮ ಸಾರಾಂಶ ಏನಿದೆ ಆಗಸ್ಟ್ ತಿಂಗಳು. ಓಕೆ 8 8 ಆ್ಯಂಡ್ 8 ಸಾಕಷ್ಟು ನೀವು ಬೇಡ ಅಂದ್ರೂ ದುಡ್ಡು ನಿಮ್ಮ ಕಡೆ ಬರುತ್ತೆ, ಪವರ್ ನಿಮ್ಮ ಕಡೆ ಬರುತ್ತೆ, ಆ ತಾಕತ್ತು ನಿಮ್ಮಲ್ಲಿರುತ್ತೆ. ಆ್ಯಂಡ್ ಕ್ರಿಯೇಟಿವ್ ಅಬಿಲಿಟೀಸ್ ಅಂದರೆ ನೀವೇನೇನ ಇಷ್ಟು ದಿನ ಸೃಷ್ಟಿ ಮಾಡೋಕ್ಕೆ ಕಷ್ಟಪಡ್ತಾ ಇದ್ರೋ ಅದೆಲ್ಲವೂ ಸಹ ನೀವು ಈ ಒಂದು ತಿಂಗಳು ಮಾಡಬಹುದು ಅನ್ನೋ ಒಂದು ಸಣ್ಣದಾದ ಒಂದು ಅರಿವು ನಿಮಗೆ ಈ ಒಂದು ತಿಂಗಳಲ್ಲಿ ಸಿಗ್ತಾ ಇದೆ. ಆ್ಯಂಡ್ ನೀವೇನೇನು ಬೇಕು ಅಂತ ಇಷ್ಟು
ಇಷ್ಟು ದಿನ ಒಂದು ಆಸೆ ಪಡ್ತಾ ಇದ್ರಿ, ಒಂದು ವಿಶ್ ಲಿಸ್ಟ್ನ ಇಟ್ಕೊಂಡಿದ್ರಿ, ಅದೆಲ್ಲವೂ ಸಹ ಆಗ್ತಾ ಇದೆ. ಆ್ಯಂಡ್ ಸಾಕಷ್ಟು ಪವರ್ಫುಲ್ ಮ್ಯಾನಿಫೆಸ್ಟರ್ ನೀವು ಆಗ್ತಾ ಇದ್ದೀರಾ. ಸೊ ಏನು ಬೇಕಾದ್ರೆ ನಾನು ಮ್ಯಾನಿಫೆಸ್ಟ್ ಮಾಡ್ಬೋದು ಅನ್ನೋ ಒಂದು ತಾಕತ್ತು ನಿಮಗೆ ಬರ್ತಾ ಇದೆ. ಆ್ಯಂಡ್ ಲಾಟ್ ಆಫ್ ಮನಿ ಹನಿ. ಸೊ ಸಾಕಷ್ಟು ದುಡ್ಡು ನಿಮ್ಮ ಕಡೆ ಬರ್ತಾ ಇದೆ. ಬ್ಲಾಕ್ ಆಗಿರೋ ದುಡ್ಡು ಇರಬಹುದು, ಯಾರೋ ನಿಮಗೆ ಕೊಡೋ ದುಡ್ಡು ಇರಬಹುದು, ಇಲ್ಲ ಲೋನ್ಸ್ನ ಪೇ ಮಾಡೋದು ಇರಬಹುದು. ಏನೇ ತೊಂದರೆ ಮನಿ ರಿಲೇಟೆಡ್ ಇದ್ದರೆ ಅದು ಹೋಗ್ತಾ ಇರೋದು ಈ ಒಂದು ತಿಂಗಳು ಕಾಣಿಸ್ತಾ ಇದೆ. ಸೊ ಆಗಸ್ಟ್ ತಿಂಗಳು ನಿಮಗೆ ಸಾಕಷ್ಟು ದುಡ್ಡು ಬರೋದಿದೆ. ಆ್ಯಂಡ್ ನಿಜಾಂಶ ಗೊತ್ತಾಗ್ತಾ ಇದೆ, ಕೆಲವು ನಿಜಾಂಶಗಳು ಗೊತ್ತಾಗ್ತಾ ಇದೆ. ಆ್ಯಂಡ್ ಸಾಕಷ್ಟು ನೀವು ಕ್ರಿಯೇಟಿವ್ ಆಗಿರ್ತೀರಾ. ಓಕೆ, ಸೊ ಏನೇ ಬರಲಿ ಏನೇ ಆಗಲಿ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ಅನ್ನೋ ಒಂದು ಛಲ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಸೊ ಬೇಗ ನೋಡೋಣ ಸಾರಾಂಶ ಏನಿದೆ ನಿಮಗೆ ಆಗಸ್ಟ್ ತಿಂಗಳು. ಗ್ರೀಫ್. ಸೊ ನೀವು ಗ್ರೀಫಿಂದ ಹೊರಗೆ ಬರ್ತಾ ಇದ್ದೀರಿ ಅಂದರೆ ಯಾವುದೋ ಒಂದು ನೋವಿನಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಆ್ಯಂಡ್ ನಿಮ್ಮನ್ನು ನೀವು ಆ ನೋವನ್ನು ಸಾಕು, ಇನ್ನು ನಾನು ಅದ್ರ ಮೇಲೆ ಅಳೋದಿಲ್ಲ, ಇಲ್ಲ ಅದ್ರ ಮೇಲೆ ನಾನು ಕೆಲಸ ಮಾಡ್ತೀನಿ ಅನ್ನೋದಿದೆ. ಸೊ ಪರ್ಫೆಕ್ಷನ್ ಇದೆ. ಓಕೆ, ಸೊ ಜಸ್ಟ್ ಅ ಸೆಕೆಂಡ್, ಸಾಕಷ್ಟು ಕಾರ್ಡ್ಸ್ ಬಿದ್ದಿದೆ. ಸೊ ನಿಮ್ಮ ಲೈಫಲ್ಲಿ ಏನು ಪರ್ಫೆಕ್ಷನ್ನ ನೀವು ಕಾಣಬೇಕು ಅಂತಿದ್ದೀರಾ ಅದು ನಿಮ್ಮ ಒಳಗಿದೆ ಅನ್ನೋದನ್ನು ನೀವು ಇಲ್ಲಿ ಕಂಡ್ಕೊತಾ ಇದ್ದೀರಾ. ಬಿಕಾಸ್ ಎಲ್ಲೋ ಒಂದು ಕಡೆ ನೀವು ನಿಮ್ಮನ್ನು ಸ್ಟ್ರಾಂಗ್ ಮಾಡ್ಕೊತಾ ಇದ್ದೀರಾ, ರೂಟ್ ಚಕ್ರನ ಸ್ಟ್ರಾಂಗ್ ಮಾಡ್ತಾ ಇದ್ದೀರಾ. ಯಾವಾಗ ನಿಮ್ಮ ರೂಟ್ ಚಕ್ರನ ನೀವು ಸ್ಟ್ರಾಂಗ್ ಮಾಡ್ತಿರಲ್ಲ ಆವಾಗ ನಿಮಗೆ ಭಯ ಹೋಗ್ಬಿಡುತ್ತೆ. ಸೊ ಭಯ ಹೋದಾಗ ಮನಸ್ಸಲ್ಲಿರೋ ಗಾಯ ಕೂಡ ತುಂಬುತ್ತೆ, ನೋವು ಕೂಡ ತುಂಬುತ್ತೆ, ಏನೇ ಇದ್ದರೂ ಅದು ಹೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ರಿನ್ಯೂವಲ್. ಎಕ್ಸಾಕ್ಟ್ಲಿ. ಸೊ ನೀವು ನಿಮ್ಮ ರೂಟ್ ಕಾಸ್ನ ನೋಡ್ತಾ ಇದ್ದೀರಾ. ಆ್ಯಂಡ್ ಬೇಸಿಕಲಿ ಮೂಲ ಕಾರಣ ಏನು ಅನ್ನೋದನ್ನು ಹುಡುಕ್ತಾ ಇದ್ದೀರಾ. ಆ್ಯಂಡ್ ಅದರ ಮೇಲೆ ನೀವು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಈ ರೀತಿಯಲ್ಲಿ ನಿಮ್ಮ ಆಗಸ್ಟ್ ತಿಂಗಳಿನ ಒಂದು ಸಾರಾಂಶ ಇರುತ್ತೆ. ನಿಮ್ಮ ಮೇಲೆ ನೀವು ತುಂಬಾ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಇಚ್ಛಾಶಕ್ತಿ ಮೇಲೆ, ನಿಮ್ಮ ಆತ್ಮಶಕ್ತಿ ಮೇಲೆ, ನಿಮ್ಮ ಒಂದು ಒಳಗಿನ ಒಂದು ಶಕ್ತಿ ಏನು ಅಡಗಿದೆ ಅದರ ಮೇಲೆ ನೀವು ಕೆಲಸ ಮಾಡ್ತಾ ಇದ್ದೀರಾ. ಓಕೆ, ಸೊ ನಿಮ್ಮ ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ಆ ಒಂದು ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಸಿಗ್ತಾ ಇದೆ. ಬಿಕಾಸ್ ನೀವು ಇಷ್ಟು ದಿನ ನಿಮ್ಮ ಕೆಲಸ ಅಂತ ನೀವು ಮಾಡ್ತಾ ಇದ್ರಿ, ಬಟ್ ಯಾರೂ ನಿಮಗೆ ಯಾವುದೇ ರೀತಿಯ ಒಂದು ಪ್ರಮೋಷನ್ಸ್ನ ಕೊಡ್ತಾ ಇರಲಿಲ್ಲ. ಸೊ ಮೈಟ್ ಬಿ ನೀವು ಹೋಪ್ ಮಾಡ್ತಿದ್ರಿ, ನಿಮ್ಮ ನನ್ನ ಕೆಲಸನ ನೋಡ್ತಾರೇನೋ, ನನ್ನ ಕೆಲಸನ ಸರಾಹನೆ ಮಾಡ್ತಾರೇನೋ. ಆ್ಯಂಡ್ ಮೈಟ್ ಬಿ ಇಲ್ಲಿ ಬ್ಲಾಕೇಜಸ್ ಬಹಳ ಇತ್ತು ನಿಮ್ಮ ಕೆಲಸದ ಬಗ್ಗೆ. ಆ್ಯಂಡ್ ಮೈಟ್ ಬಿ ಇದು ಯಾರನ್ನೋ ಕಳ್ಕೊಳ್ಳೋದ್ರಿಂದ ಇತ್ತೋ ಏನೋ ಗೊತ್ತಿಲ್ಲ, ಬಟ್ ನಿಮ್ಮ ಕೆಲಸನ ಯಾರೋ ಒಬ್ಬರು ನೋಡ್ತಾ ಇದ್ದಾರೆ. ಆ್ಯಂಡ್ ಮೈಟ್ ಬಿ ನಿಮಗೆ ಒಂದು ಕೆಲಸನ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗಬೇಕು ಅಂದರೂ ಸಹ ಮೆಸೇಜಸ್ ಬರ್ತಾ ಇದೆ. ಆ್ಯಂಡ್ ಜಾಬ್ ರಿಲೇಟೆಡ್ ಮೆಸೇಜಸ್, ಇಂಟರ್ವ್ಯೂಸ್ ಎಲ್ಲ ಸಹ ಬರ್ತಾ ಇದೆ. ಆ್ಯಂಡ್ ಪ್ರಮೋಷನ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ, ಜಸ್ಟಿಸ್ ಸಿಗ್ತಾ ಇದೆ. ಸೊ ನಿಮಗೆ ಆಗಸ್ಟ್ ತಿಂಗಳು ದಯವಿಟ್ಟು ಯಾವುದೇ ಕಾರಣದಲ್ಲೂ ಏನೇ ಲೀಗಲ್ ಮ್ಯಾಟರ್ಸ್ ಇದ್ದರೂ ಏನೇ ಇದ್ದರೂ ಗಿವ್ ಅಪ್ ಮಾಡಬೇಡಿ. ಓಕೆ, ಸೊ ದಯವಿಟ್ಟು ಕೈ ಎತ್ತಬೇಡಿ ನನ್ನಿಂದ ಆಗೋದಿಲ್ಲ ಅಂತ. ಖಂಡಿತ ಹೋರಾಡಿ. ಬಿಕಾಸ್ ನಿಮ್ಮ ಸತ್ಯ ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ 8 ಯಾವತ್ತು ಕರ್ಮದ ನಂಬರ್. ಸೊ 8 ನಂಬರ್ ಕೆಳಗೆ ನಿಮಗೆ ಜಸ್ಟಿಸ್ ಸಿಕ್ಕಿದೆ ಅಂದರೆ ಸೊ ಖಂಡಿತ ನಿಮಗೆ ಜಸ್ಟಿಸ್ ಸಿಗುತ್ತೆ. ಆ್ಯಂಡ್ ಥರ್ಡ್ ಪಾರ್ಟಿ ಹೋಗುತ್ತೆ, ಕ್ಲಿಯರ್ ಆಗುತ್ತೆ, ನಿಮಗೆ ಕೆಲವೊಂದು ಸತ್ಯತೆಗಳು ಗೊತ್ತಾಗುತ್ತೆ. ಆ್ಯಂಡ್ ಯಾರು ನಿಮ್ಮನ್ನು ನೋವು ಕೊಟ್ಟಿದ್ದಾರೆ, ಮೋಸ ಮಾಡಿದ್ದಾರೆ, ಅವರೆಲ್ಲರಿಗೂ ಒಂದು ಕರ್ಮ ಅವರಿಗೆ ಸಿಗ್ತಾ ಇದೆ. ಓಕೆ, 3 ಆಫ್ ಪೆಂಟಿಕಲ್ಸ್. ಇಲ್ಲಿ ಮೈಟ್ ಬಿ ನಿಮ್ಮ ಮ್ಯಾರೇಜಲ್ಲಿ ಇಲ್ಲ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೇ ಒಂದು ರಫ್ ಪೇಜ್ ಇದ್ದರೂ ಸಹ ಅದು ಹೋಗ್ತಾ ಇದೆ. ಆ್ಯಂಡ್ ಟೀಮ್ ವರ್ಕ್ ಬೇಕಾಗಿದೆ. ಅದು ಮ್ಯಾರೇಜ್ ಆಗಿರ್ಬೋದು, ಆಫೀಸ್ ರಿಲೇಟೆಡ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು. ಟೀಮ್ ವರ್ಕ್ ಇಲ್ದಲೇ ಏನೂ ಕೆಲಸ ಆಗೋದಿಲ್ಲ ಅನ್ನೋದು ನಿಮಗೆ ತಿಳುವಳಿಕೆ ಆಗ್ತಾ ಇದೆ. ಓಕೆ, ಸೊ ಲಿಲೀಸ್ ಅಂತ ಇದೆ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಆಗಸ್ಟ್ ತಿಂಗಳು ಏನೇ ಬಂದ್ರೂ, ಏನೇ ಆಪರ್ಚುನಿಟೀಸ್ ಬಂದ್ರೂ ಅದನ್ನು ತುಂಬ ಹುಷಾರಾಗಿ ತಗೊಳ್ಳಿ. ಇಲ್ಲ ನಿಮ್ಮ ಪವರ್ ಏನಿದೆ, ಇಲ್ಲ ನಿಮ್ಮ ಜಾಬ್ ಇರ್ಬೋದು, ಜಾಬಿನ ಒಂದು ಪವರ್ ಇರ್ಬೋದು, ಇಲ್ಲ ನೀವು ಇರೋ ಒಂದು ಪವರ್ಫುಲ್ ಪ್ಲೇಸಲ್ಲಿ ಇರಬಹುದು, ಅದನ್ನು ತುಂಬ ನ್ಯಾಯಬದ್ಧವಾಗಿ ನೋಡಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಬಿಕಾಸ್ ನೀವು ಏನನ್ನು ಮಾಡ್ತೀರಾ ಅದೇ ನಿಮಗೆ ಅದು 10 ಪಟ್ಟು ಸಿಗ್ತಾ ಇದೆ. ಓಕೆ, ಸೊ ನಿಮಗೆ ಒಂದು
ಪೊಸಿಷನ್ ಚೇಂಜ್ ಆಗ್ತಾ ಇದೆ. ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಪ್ರಮೋಷನ್ ಸಿಗ್ತಾ ಇರ್ಬೋದು. ಆ ಪ್ರಮೋಷನಿಂದ ನೀವು ಬೇರೆಯವರಿಗೆ ಹೆಲ್ಪ್ ಮಾಡೋದಾದರೆ ಮಾಡಬಹುದು. ಆ್ಯಂಡ್ ಅದು ಬಿಟ್ಟು ಬೇರೆ ಏನು ಕೂಡ ಮಾಡಬಾರ್ದು. ಸೊ ನ್ಯಾಯಬದ್ಧವಾಗಿರಬೇಕು ನೀವು. ಓಕೆ, ಸೊ ಬರ್ಡ್ಸ್ ಇದೆ. ಸೊ ಬರ್ಡ್ಸ್ ಇಲ್ಲಿರೋ ಕಾರಣ ಏನಕ್ಕೆ ಅಂದರೆ ಮೈಟ್ ಬಿ ನೀವು ನಿಮ್ಮ ಲೈಫಲ್ಲಿ ಸುಖಾನ ಕಳ್ಕೊಂಡಿದ್ದೀರಾ. ಆ್ಯಂಡ್ ಯಾವಾಗಲೂ ಪ್ರತಿ ಸತಿನೂ ನೀವು ಏನನ್ನ ಕಳ್ಕೊಂಡಿದ್ದೀರಾ, ಇಲ್ಲ ಯಾವ ದುಃಖದಲ್ಲಿದ್ದೀರಾ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತೀರಾ. ಸೊ ದಯವಿಟ್ಟು ಅದರಿಂದ ಹೊರಗೆ ಬರಬೇಕು. ಬಿಕಾಸ್ ಲೈಫ್ ತುಂಬ ಏನೇನೋ ನಿಮಗೆ ಕೊಡ್ತಾ ಇದೆ ಆ್ಯಂಡ್ ಮೆಸೇಜಸ್ಗಳು ಬರ್ತಾ ಇದೆ. ಆ್ಯಂಡ್ ಏನೇ ಯಾರೋ ಒಂದು ಪ್ರಾಮಿಸ್ ಮಾಡಿರ್ಬೋದು, ಏನೇ ಆಗಿರ್ಬೋದು, ಅದನ್ನೆಲ್ಲ ಕ್ಲಿಯರ್ ಮಾಡಿ ಕ್ಷಮಿಸಿ ಆ್ಯಂಡ್ ಮುಂದೆ ನಡೀರಿ. ಆ್ಯಂಡ್ ಯಾವತ್ತೂ ಭಯ ಪಡಬೇಡಿ, ಯಾರಿಂದಾನೂ ನಿಮಗೆ ಏನೂ ಸಹ ಆಗೋದಿಲ್ಲ ಅನ್ನೋ ಆಶ್ವಾಸನೆ ಆ ಕಾರ್ಡು ಕೊಡ್ತಾ ಇದೆ. ಓಕೆ, ಸೊ ಆಪರ್ಚುನಿಟೀಸ್ ನಿಮ್ಮ ಕಡೆ ಬರ್ತಾ ಇದ್ದಂಗೆ ಆಪರ್ಚುನಿಟೀಸ್ನ ತೊಗೊಬೇಡಿ, ಯಾವುದೇ ಕಾರಣಕ್ಕೂ ಆಪರ್ಚುನಿಟೀಸ್ನ ಬಿಡಬೇಡಿ. ಓಕೆ, ಸೊ ಏನೇ ಬಂದ್ರೂ ಅದನ್ನು ನೀವು ಎರಡೂ ಕೈಯಿಂದ ಗ್ರ್ಯಾಬ್ ಮಾಡಬೇಕು ಆ್ಯಂಡ್ ಬಿಡಬೇಡಿ ಆಪರ್ಚುನಿಟೀಸ್ನ. ಓಕೆ, ಸೊ ಎಸ್, ಡಿಸೆಪ್ಷನ್ ಇದೆ, ಎಕ್ಸ್ಪ್ರೆಸ್ ಯೋರ್ ಲವ್ ಇದೆ, ಆ್ಯಂಡ್ ಟ್ರಸ್ಟ್ ಇದೆ. ಓಕೆ, ಸೊ ಮೈಟ್ ಬಿ ಈ ರಿಲೇಷನ್ಶಿಪ್ಪಲ್ಲಿ ಮೈಟ್ ಬಿ ನಿಮ್ಮ ಪ್ರೀತಿಯಲ್ಲಿರಬಹುದು, ಇಲ್ಲ ಈ ಹಿಂದೆ ನಿಮ್ಮನ್ನು ಮೋಸ ಮಾಡಿರಬಹುದು. ಸೊ ಇಬ್ಬರಲ್ಲಿ ಒಬ್ಬರು ಫಾಲ್ಸ್ ಮಾಸ್ಕನ್ನು ಹಾಕ್ಕೊಂಡಿದ್ದೀರಾ. ಆ್ಯಂಡ್ ನಿಮ್ಮ ಲೈಫಲ್ಲಿ ಈಗ ಯಾರು ಹೊಸಬ್ರು ಬರ್ತಾ ಇದ್ರೆ, ಸೊ ಮೈಟ್ ಬಿ ನೀವು ಅವ್ರನ್ನ ಟ್ರಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಪಾಯಿಲ್ ನಂಬರ್ 1, ನಿಮ್ಮ ಥ್ರೋಟ್ ಚಕ್ರ ಬ್ಲಾಕ್ ಇರ್ಬೋದು, ಹಾರ್ಟ್ ಚಕ್ರ ಬ್ಲಾಕ್ ಇರ್ಬೋದು. ಬಟ್ ನನಗೆ ಇಲ್ಲಿ ಅನ್ನಿಸ್ತಾ ಇರೋದು, ನೀವು ತುಂಬ ಶಕ್ತಿಯುತವಾದ ಒಂದು ಪರ್ಸ್ನಾಲಿಟಿನ ನೀವು ನೋಡ್ತೀರಾ ಆಗಸ್ಟ್ ನಿಮ್ಮಲ್ಲಿ. ಬಿಕಾಸ್ ಈ ಒಂದು ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮದೇ ಆದ ಒಂದು ಮನಸ್ಸಿದೆ, ಆ ಮನಸ್ಸಿನ ಮಾತನ್ನು ಕೇಳಿ ಆ್ಯಂಡ್ ಯಾರನ್ನ ನೀವು ಪ್ರೀತಿ ಮಾಡ್ತಾ ಇದ್ದೀರಾ ಅವರಿಗೆ ನಿಮ್ಮ ಪ್ರೀತಿನ ಹಂಚ್ಕೊಳ್ಳಿ. ಆ್ಯಂಡ್ ಫೇತ್ ಇಟ್ಕೊಳ್ಳಿ, ಈ ಒಂದು ಪ್ರೀತಿ ನಿಮಗೆ ಖಂಡಿತ ಸಿಗುತ್ತೆ ಅನ್ನೋದು. ಓಕೆ, ವರ್ತ್ ವೇಟಿಂಗ್ ಫಾರ್. ಸೊ ಡಿವೈನ್ ಟೈಮಿಂಗ್ ಇದೆ. ಸೊ ಆ ಡಿವೈನ್ ಟೈಮಿಂಗ್ ವರ್ಕ್ ಆಗ್ತಾ ಇದೆ. ಸೊ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಲೇಬೇಕಾಯಿತು. ಈ ಒಂದು ಡಿಸೆಪ್ಷನ್ ಆಗೋದಕ್ಕೆ, ಈ ಒಂದು ಮೋಸ ಆಗೋದಕ್ಕೂ ಕಾರಣ ಇದೆ. ಸೊ ಮೈಟ್ ಬಿ ಅಲ್ಲಿವರೆಗೂ ಈ ಒಂದು ಪಾಠ ನಿಮಗೆ ಖಂಡಿತ ಒಂದು ಬದಲಾವಣೆಗಳನ್ನು ತಂದಿದೆ. ಓಕೆ, ಸೊ ಮೇನ್ಲಿ ಆ ರೀತಿಯಲ್ಲಿ ಈ ಒಂದು ತಿಂಗಳು ನಿಮ್ಮದಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಇಂಪ್ರಿಸನ್ಮೆಂಟ್, ಪಾವರ್ಟಿ, ಮೆಚ್ಯೂರ್ ಮ್ಯಾನ್. ಓಕೆ, ಸೊ ನೀವು ಈ ತಿಂಗಳು ತುಂಬಾ ಸಾಕಷ್ಟು ಆತ್ಮವಿಶ್ವಾಸದಿಂದ ಕೆಲವೊಂದು ನಿರ್ಧಾರಗಳನ್ನು ತಗೊತೀರಾ. ನೀವು ಇರೋ ಒಂದು ಸ್ಥಿತಿಯಿಂದ ನೀವು ಹೊರಗೆ ಬರೋಕ್ಕೆ ಟ್ರೈ ಮಾಡ್ತೀರಾ. ಸೊ ನೀವು ಯಾವುದೇ ಒಂದು ಕೆಟ್ಟ ಸ್ಥಿತಿಯಲ್ಲಿರ್ಬೋದು, ಪರಿಸ್ಥಿತಿಯಲ್ಲಿರ್ಬೋದು, ನಿಮ್ಮ ಅಕ್ಕಪಕ್ಕದ ಪರ್ಯಾವರಣ ಸರಿ ಇಲ್ದಲೇ ಇರಬಹುದು, ಇಲ್ಲ ನಿಮ್ಮ ಮನಸ್ಸು ಸರಿ ಇಲ್ದಲೇ ಇರಬಹುದು. ಅದನ್ನೆಲ್ಲ ಸಹ ನೀವು ಆಗಸ್ಟ್ ತಿಂಗಳು ಸರಿ ಮಾಡ್ಕೊತಾ ಇದ್ದೀರಾ. ಆ್ಯಂಡ್ ನಿಮ್ಮನ್ನು ನೀವು ಬಂಧಿಸ್ಕೊಳ್ಳೋದು, ಯಾವುದೇ ಒಂದು ಪಾರ್ಟಿಗಳಿಗೆ ಹೋಗದೆ ಇರೋದು, ಹೊಸ ಹೊಸ ಫ್ರೆಂಡ್ಸ್ನ ಮಾಡ್ಕೊಂಡು ಇರೋದು, ಎಲ್ಲೋ ಒಂದು ಕಡೆ ಕೆಲವೊಂದು ಹ್ಯಾಬಿಟ್ಸ್ನ ಬಿಟ್ಬಿಡೋದು. ಆ್ಯಂಡ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಮ್ಗೆ ಯಾರೂ ಬೇಡ ಅನಿಸ್ಬಿಡುತ್ತೆ. ಸಮ್ಟೈಮ್ಸ್ ತುಂಬ ಟ್ಯಾರೋ ರೀಡಿಂಗ್ಸ್ನ ನೋಡೋದು ಆ್ಯಂಡ್ ಎಕ್ದಮ್ ಆಗಿ ಎಲ್ಲ ಟ್ಯಾರೋ ರೀಡಿಂಗ್ಸ್ನ ನೋಡ್ದಲೇ ಇರೋದು. ಅದೇನಾಗುತ್ತೆ ಅಂದರೆ ಒಂದು ನೆಗೆಟಿವ್ ಮೈಂಡ್ ಸೆಟ್ನ ತರ್ತಾ ಹೋಗುತ್ತೆ. ಸೊ ಅದರಿಂದ ನೀವು ಇಲ್ಲಿ ಹೊರಗೆ ಬರ್ತಾ ಇದ್ದೀರಾ ಆ್ಯಂಡ್ ಮೆಚ್ಯೂರ್ ಆಗ್ತಾ ಇದ್ದೀರಾ. ಓಕೆ, ಸೊ ಸಾಕಷ್ಟು ನಿಮ್ಮಲ್ಲಿ ಒಂದು ಹೊಸ ರೀತಿಯಲ್ಲಿ ಯೋಚನಾ ಶಕ್ತಿಗಳು ಇಲ್ಲಿ ಹುಟ್ಕೊತಾ ಇದೆ ಆಗಸ್ಟ್ ತಿಂಗಳು. ಓಕೆ, ಸೊ ಜಾಸ್ತಿ ಕೆಲಸ ಮಾಡಬೇಡಿ. ಸೊ ಯಾರೋ ನಿಮ್ಮನ್ನು ಹೊಗಳ್ತಾರೆ, ಯಾರೋ ಹೊಗಳಿಕೆಗೆ ಎಲ್ಲ ಯಾರೋ ಒಂದು ನಿಮ್ಮನ್ನು ನೋಡ್ತಾ ಇದ್ದಾರೆ, ಅವರು ನಿಮ್ಮನ್ನು ಎಲ್ಲೋ ಒಂದು ಕಡೆ ಸ್ಪಂದಿಸಬೇಕು ಅನ್ನೋ ಒಂದು ಕಾರಣಕ್ಕೆ ದಯವಿಟ್ಟು ದಿನ ರಾತ್ರಿ ಕೆಲಸ ಮಾಡಬೇಡಿ. ಓಕೆ, ಸೊ ಯಾರೋ ನಿಮ್ಮನ್ನು ನೆನಪು ಮಾಡ್ಕೊತಾರೆ, ಇಲ್ಲ ಅವರು ನನ್ನನ್ನು ನೆನಪು ಮಾಡ್ಕೊತಾ ಇರ್ತಾರೆ ಅನ್ನೋ ಭಾವನೆ ಇಲ್ಲಿ ಇರಬೇಡಿ, ಇಲ್ಲ ನೀವು ಕೂಡ ಇರಬೇಡಿ. ಬಿಕಾಸ್ ಎಷ್ಟು ನೀವು ಬೇರೆಯವರ ಒಂದು ಥಾಟ್ಸಲ್ಲಿ ಇರ್ತೀರಾ, ನಿಮ್ಮ ಫ್ಯೂಚರ್ ಮುಂದೆ ನಡೆಯೋದಿಲ್ಲ. ಪಾಯಿಲ್ ನಂಬರ್ 1. ಓಕೆ, ಸೊ ಆದಷ್ಟು ನಿಮ್ಮನ್ನು ನೀವು ಅದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ಓಕೆ, ಸೊ ಎಸ್,
ಸೊ ನಿಮ್ಮ ಲೈಫಲ್ಲಿ ಯಾರೋ ಒಬ್ಬರು ಎಂಟ್ರಿ ಕೊಡ್ತಾ ಇದ್ದಾರೆ ಆಗಸ್ಟ್ ತಿಂಗಳು. ಸೊ ಆ ಪರ್ಸನ್ ನಿಮಗೆ ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ಬೇಕಾ ಬೇಡವಾ ಅನ್ನೋದನ್ನು ನೀವು ಕಂಪ್ಲೀಟಾಗಿ ಇಲ್ಲಿ ತಿಳ್ಕೊಬೇಕಾಗಿದೆ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ನೋಡಿ, ಮೆಜಿಷಿಯನ್ ಕಾರ್ಡ್. ಸೊ ಕಾರ್ಡ್ ನಂಬರ್ 1, ಪೈಲ್ ನಂಬರ್ 1. ಓಕೆ, ಸೊ ನೀವು ನಿಮ್ಮ ಲೈಫಿನ ದೊಡ್ಡ ಮ್ಯಾನಿಫೆಸ್ಟರ್. ಓಕೆ, ಸೊ ನಿಮ್ಮ ಲೈಫಲ್ಲಿ ನೀವು ಏನು ಬೇಕಾದ್ರೆ ಸಾಧನೆ ಮಾಡಬಹುದು. ಆ್ಯಂಡ್ ಆಗಸ್ಟ್ ತಿಂಗಳಲ್ಲಿ ನೀವು ಏನನ್ನು ಬೇಕು ಅಂತ ಅನ್ಕೊತಿದ್ರೋ ಅದು ಆಗ್ತಾ ಇದೆ. ಸೊ ನಿಮ್ಮ ಸ್ಟಾರ್ಟಿಂಗ್ ಕಾರ್ಡಲ್ಲಿ ನೀವು ನೋಡ್ಬೋದು ಪವರ್ಫುಲ್ ಮ್ಯಾನಿಫೆಸ್ಟರ್, ರೈಟ್ ಅಲ್ವಾ? ಆ್ಯಂಡ್ ಈ ಒಂದು ಕಾರ್ಡಲ್ಲೂ ಅಷ್ಟೇ ನೀವು ಪವರ್ಫುಲ್ ಮ್ಯಾನಿಫೆಸ್ಟರ್. ಸೊ ನಿಮ್ಗೆ ಏನು ಬೇಕು ನಿಮಗೆ ದೇವರು ಪ್ರತ್ಯಕ್ಷವಾಗಿ ನಿಮ್ಮ ಕಣ್ಣು ಮುಂದೆ ಕೊಡ್ತಾ ಇದ್ದಾರೆ ಆಗಸ್ಟ್ ತಿಂಗಳು. ಸೊ ಅದನ್ನು ನೀವು ಎರಡೂ ಕೈಯಿಂದ ನೀವು ಅವಕಾಶಗಳನ್ನು ತಗೋಬೇಕಾಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ 6 ಆಫ್ ಗ್ಯಾಬ್ರಿಯಲ್. ಇನ್ನೇನಿದೆ, ವಿಕ್ಟ್ರಿ ಇದೆ. ಸೊ ನಿಮ್ಮ ಲೈಫಲ್ಲಿ ಎಲ್ಲವನ್ನೂ ಸಹ ನೀವು ಗಳಿಸಬಹುದು ಅನ್ನೋದು ಈ ಒಂದು ಕಿಂಗ್ ಆಫ್ ಮೈಕಲ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ನಿರ್ಧಾರಗಳನ್ನು ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ಯೋಚನಾ ಶಕ್ತಿಯಿಂದ ತಗೊಳ್ಳಿ. ಸೊ ಯಾರೋ ನಿಮಗೆ ಏನೋ ಒಂದು ಹೇಳ್ತಾ ಇದ್ದಾರೆ ಅನ್ನೋದಾದರೆ ಮಾತ್ರ ತಗೋಬೇಡಿ. ಸೊ ದಯವಿಟ್ಟು ನಿಮಗೆ ಏನು ಅನಿಸುತ್ತೆ ಅದರ ಬಗ್ಗೆ ನೀವು ಇಲ್ಲಿ ಖಂಡಿತ ನಿಮ್ಮ ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಮಾಡಬೇಕಾಗಿದೆ. ಬೇಡದೇ ಇರೋದನ್ನು ಬಿಟ್ಟು ಹಾಕಬೇಕಾಗಿದೆ. ಆ್ಯಂಡ್ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ನಿಮ್ಮನ್ನು ಹೇಗೆ ಬದಲಾಯಿಸ್ಕೊಬೇಕು, ಯಾವ ರೀತಿ ಬದಲಾಯಿಸ್ಕೊಂಡ್ರೆ ನನಗೆ ಯಾವ ರೀತಿಯ ಒಂದು ಶಕ್ತಿ ಬರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಆಗಸ್ಟ್ ತಿಂಗಳು, ಪೈಲ್ ನಂಬರ್ 1. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ನ ನೋಡೋಣ. ಓಕೆ, ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ನ ನೋಡೋಣ. ಸೊ ಇಗ್ನೇಷನ್ ಏಂಜಲ್ಸ್ ಯೂನಿವರ್ಸ್. ಓಕೆ, ನಿಮ್ಮ ಬ್ಲೆಸ್ಸಿಂಗ್ಸ್ ಲೋಟಸ್, ಕಮಲದ ಹೂವು, ಫ್ಯಾಮಿಲಿ ಟೈಮ್ ಆ್ಯಂಡ್ ಹ್ಯಾಪಿನೆಸ್. ಸೊ ಮೈಟ್ ಬಿ ನೀವು ಇಷ್ಟು ದಿನ ನಿಮ್ಮ ಫ್ಯಾಮಿಲಿ ಜೊತೆ ಬೆರ್ತಿರಲಿಲ್ಲ, ಇಲ್ಲ ಫ್ಯಾಮಿಲಿ ಜೊತೆ ಏನೋ ಇಶ್ಯೂಸ್ ನಡೀತಾ ಇತ್ತು. ಸೊ ಎಲ್ಲವೂ ಸಹ ನಿಮ್ಮ ಫ್ಯಾಮಿಲಿಯಲ್ಲಿ ಏನೇ ಒಂದು ಕೆಟ್ಟ ವಾತಾವರಣ ಇದ್ದರೂ ಅದು ಸರಿ ಹೋಗ್ತಾ ಇದೆ. ಪಾರ್ಟಿಂಗ್ ಟೈಮ್ಸ್ ಅಹೆಡ್. ಸೊ ಮೈಟ್ ಬಿ ನೀವು ಪಾರ್ಟಿಗಳಿಗೆ ಅಟೆಂಡ್ ಮಾಡೋ ಅವಕಾಶಗಳು ಸಿಗುತ್ತೆ. ಅಬಂಡೆನ್ಸ್. ಸೊ ರೈಟ್, ನಿಮ್ಮ ಕಾರ್ಡ್ ಯಾವ ರೀತಿ ಬಂದಿತ್ತು. ಸೊ ಲಾಟ್ ಆ್ಯಂಡ್ ಲಾಟ್ ಆಫ್ ಅಬಂಡೆನ್ಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ನ್ಯೂ ಹೌಸ್ ಪಾಸಿಬಿಲಿಟಿ. ಸೊ ಮೈಟ್ ಬಿ ಈ ಸೆಲೆಬ್ರೇಷನಿಗೆ ಕಾರಣ ಮೈಟ್ ಬಿ ನೀವು ಹೊಸ ಮನೆ ತೊಗೊತಾ ಇದ್ದೀರಾ, ಇಲ್ಲ ಹೊಸ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀರಾ. ಸೊ ಮೈಟ್ ಬಿ ನೀವು ಹೊಸ ಮನೆ ಇಲ್ಲ ಹೊಸ ಫ್ಲ್ಯಾಟನ್ನು ತೊಗೊತಾ ಇದ್ದೀರಾ. ಸೊ ಇದು ನಿಮ್ಮ ಆಗಸ್ಟ್ ಬ್ಲೆಸ್ಸಿಂಗ್ಸ್ ಆಗಿತ್ತು. ಸೊ ಇನ್ನೊಂದು ಕಾರ್ಡು, ಗ್ರೇಟ್ ಆಪರ್ಚುನಿಟಿ, ವಿನ್ನಿಂಗ್ ಲಾಟ್ರಿ, ಮೆಟೀರಿಯಲ್ ಬ್ಲೆಸ್ ಇನ್ ಅಪ್ಕಮಿಂಗ್ ಪೀರಿಯಡ್ಸ್. ಸೊ ಈ ತಿಂಗಳು ನಾನು ಹೇಳ್ದಂಗೆ ನಿಮ್ಮ ಲೈಫಲ್ಲಿ ಸಾಕಷ್ಟು ದುಡ್ಡು ಬರೋದಿದೆ ಆ್ಯಂಡ್ ಆಪರ್ಚುನಿಟೀಸ್ ಬರ್ತಾ ಇದೆ. ಓಕೆ, ಸೊ ಹೊಸ ಜಾಬಿನ ಆಪರ್ಚುನಿಟಿ ಇರ್ಬೋದು, ದುಡ್ಡಿನ ಆಪರ್ಚುನಿಟಿ ಇರ್ಬೋದು, ಏನೇ ಇರ್ಬೋದು. ವಿನ್ನಿಂಗ್ ಅ ಲಾಟ್ರಿ. ಸೊ ಮೈಟ್ ಬಿ ನೀವು ಅಚಾನಕ್ಕಾಗಿ ನಿಮ್ಮ ಲೈಫಲ್ಲಿ ದುಡ್ಡು ಎಲ್ಲಿಂದನೋ ಬರುತ್ತೆ. ಓಕೆ, ಸೊ ಮೆಟೀರಿಯಲ್ ಬ್ಲಿಸ್ ಆ್ಯಂಡ್ ಇನ್ ಅಪ್ಕಮಿಂಗ್ ಪೀರಿಯಡ್ಸ್. ಇನ್ನು ಮುಂದೆ ಆಗಸ್ಟ್ ಒಂದೇ ನಿಲ್ಲೋದಿಲ್ಲ, ನಿಮ್ಮ ದುಡ್ಡಿನ ಪ್ರವಾಹ ಅದು ಮುಂದೆ ಹೋಗ್ತಾನೆ ಹೋಗುತ್ತೆ. ಓಕೆ, ಸೊ ಮೇನಾಗಿ ನೀವು ಅಷ್ಟು ಪವರ್ಫುಲ್ ಇದ್ದೀರಾ. ಸೊ ಅದೇ ಒಂದು ಪವರ್ಫುಲ್ ಮ್ಯಾನಿಫೆಸ್ಟರ್ ಆಗಿ ನೀವು ಕಂಟಿನ್ಯೂ ಆಗಿಬಿಟ್ರೆ ಏನೂ ಸಹ ನಿಮ್ಮನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಇದು ನಿಮ್ಮ ಆಗಸ್ಟ್ ತಿಂಗಳಿನ ಸಾರಾಂಶ ಆಗಿತ್ತು. ಓಕೆ, ಸೊ ಯಾವುದ್ರ ಬಗ್ಗೆ ನೀವು ಎಚ್ಚರ ಇಟ್ಕೋಬೇಕು. ಸೊ ನಿಮ್ಮ ಭಾವನೆಗಳ ಬಗ್ಗೆ ಎಚ್ಚರ ಇಟ್ಕೊಬೇಕು. ಯಾವುದರಿಂದ ನೀವು ದೂರ ಬಂದುಬಿಟ್ಟಿದ್ದೀರಾ, ಯಾರನ್ನ ಬಿಟ್ಟು ಇಲ್ಲ ಯಾವ ಯೋಚನೆಗಳನ್ನು ಬಿಟ್ಟು ನೀವು ದೂರ ಬಂದುಬಿಟ್ಟಿದ್ದೀರಾ. ಸೊ ಪದೇ ಪದೇ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನಿಮ್ಮ ಜೊತೆ ನಿಮ್ಮ ಮಕ್ಕಳನ್ನ ಸಹ ನೀವು ಇಲ್ಲಿ ನೋಡಬೇಕಾಗಿದೆ. ಸೊ ಅವರ ಭಾವನೆಗಳಿಗೂ ಕೂಡ ನೀವು ಸ್ಪಂದಿಸಬೇಕಾಗಿದೆ. ಆ್ಯಂಡ್ ಮೈಟ್ ಬಿ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಗಿಂತ ಚಿಕ್ಕವರು ನಿಮ್ಮನ್ನು ಬಾದರ್ ಮಾಡ್ತಾಯಿದ್ರೆ ದಯವಿಟ್ಟು ಅವರನ್ನು ಪೇಷನ್ಸಲ್ಲಿ ಹ್ಯಾಂಡಲ್ ಮಾಡಿ. ಓಕೆ, ಆ್ಯಂಡ್ ಕೋಪ ತೋರಿಸೋದು, ಜಗಳ ಆಡೋದು, ಇಲ್ಲ ಅವ್ರ ಜೊತೆ ಆರ್ಗ್ಯುಮೆಂಟ್ಸಿಗೆ ಇಳಿಯೋದು ಮಾಡಬೇಡಿ. ಯಾಕಂದರೆ ಮಕ್ಕಳು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಓಕೆ, ಗುಡ್ ನ್ಯೂಸ್ ಸಿಗ್ತಾ ಇದೆ ನಿಮ್ಮ ತಾಯಿ ಕಡೆಯಿಂದ. ಆ್ಯಂಡ್ ಮೈಟ್ ಬಿ ನೀವು ಕೆಲವೊಂದು ಒಳ್ಳೆ ಪ್ರಾಜೆಕ್ಟನ್ನು ಬಿಟ್ಟಿದ್ದೀರಾ. ಸೊ ಬಟ್ ನಿಮಗೆ ಅದು ವಾಪಸ್ ಸಿಗುತ್ತೆ. ಸೊ ಡೋಂಟ್ ವರಿ. ಆ ಪರ್ಸನ್ ಇರ್ಬೋದು, ಆ ಜಾಬ್ ಇರ್ಬೋದು, ಏನೇ ಇರ್ಬೋದು, ಆಗಸ್ಟ್ ತಿಂಗಳು ನಿಮಗೆ ಅದು ಮತ್ತೆ ವಾಪಸ್ ಸಿಗುತ್ತೆ. ಸೊ ದಯವಿಟ್ಟು
ನಿಮ್ಮ ಫ್ಯಾಮಿಲಿ ಮೆಂಬರ್ಸಿನ ಹೆಲ್ತ್ ಬಗ್ಗೆ ಕಾಳಜಿ ಇಟ್ಕೊಳ್ಳಿ, ನಿಮ್ಮ ಹೆಲ್ತ್ ಬಗ್ಗೆ ಕಾಳಜಿ ಇಟ್ಕೊಳ್ಳಿ, ಮಕ್ಕಳ ಬಗ್ಗೆ ಕಾಳಜಿ ಇಟ್ಕೊಳ್ಳಿ. ಸೊ ಇದು ನಿಮ್ಮ ಆಗಸ್ಟ್ ತಿಂಗಳಿನ ಸಾರಾಂಶ ಇತ್ತು 2022. ಸೊ ಫೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ಫೈಲ್ ನಂಬರ್ 2 ಯಾರು ಈ ಒಂದು ಬೇಬಿ ಡಾಲ್ನ ಚಾಯ್ಸ್ ಮಾಡಿದ್ದೀರಾ, ವಾಂಡ್ ಇಟ್ಕೊಂಡಿರೋದು. ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ಬೇಗ ನೋಡೋಣ ನಿಮ್ಮ ರೀಡಿಂಗಲ್ಲಿ ಸಾರಾಂಶ ಏನಿದೆ. ಆಗಸ್ಟ್ ತಿಂಗಳು 2022ರಲ್ಲಿ ಸಾರಾಂಶ ಏನಿದೆ. 444 4 and 4 ರಿಮೈಂಡರ್ ಆಫ್ ಸಪೋರ್ಟ್ ಫ್ರಮ್ ಏಂಜಲಿಕ್ ಟೀಮ್. ಸೊ ನಿಮಗೆ ಇಲ್ಲಿ ದೇವರು ಏನು ಹೇಳ್ತಾ ಇದ್ದಾರೆ, ವಿಘ್ನೇಶ್ವರ ಏನು ಹೇಳ್ತಾ ಇದ್ದಾರೆ, ಏಂಜಲ್ಸ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಸಪೋರ್ಟ್ ಸದಾ ನಿಮ್ಮ ಜೊತೆ ಇರುತ್ತೆ. ಏನೇ ಒಂದು ಕಷ್ಟದ ಒಂದು ಕಾಲ ಇರಲಿ, ಅದು ಅದೇ ರೀತಿ ಇರೋದಿಲ್ಲ. ಸೊ ನೀವು ದಯವಿಟ್ಟು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ, ನಿಮ್ಮ ಮನಸ್ಸನ್ನು ನೋವು ಮಾಡ್ಕೊಬೇಡಿ. ಈ ಟೈಮ್ ಬದಲಾಗತ್ತಾ ಇಲ್ವಾ, ನಾನು ಇದೇ ರೀತಿ ನೋವು ತಿನ್ನಬೇಕಾ ಇಲ್ವಾ ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಆ್ಯಂಡ್ ನಿಮ್ಮ ಡ್ರೀಮ್ಸನ್ನು ನೀವು ಅಚೀವ್ ಮಾಡಿ. ಬಿಕಾಸ್ ನಿಮ್ಮ ಡ್ರೀಮ್ಸ್ ಯಾವುದು ಸುಳ್ಳು ಅಲ್ಲ. ಸೊ ನೀವು ಯಾವುದ್ರ ಬಗ್ಗೆ ಕನಸು ಕಾಣ್ತಾ ಇದ್ದೀರಾ ಅದು ಖಂಡಿತ ನಿಮಗೆ ಸಿಗುತ್ತೆ. ನಾವು ಅದರ ಭರವಸೆನ ಕೊಡ್ತೀವಿ ಅನ್ನೋದು ನಿಮಗೆ ಇಲ್ಲಿ ವಿಘ್ನೇಶ್ವರ ಏಂಜಲ್ಸ್ ತಿಳಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಿಮ್ಮ ಹೋಪ್ಸ್ನ ನೀವು ಕಳ್ಕೊಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ನೋಡೋಣ ಮತ್ತು ಯಾವ ರೀತಿಯ ಒಂದು ಮೆಸೇಜಸ್ ಬರ್ತಾ ಇದೆ ಸಾರಾಂಶವಾಗಿ. ಫೈಲ್ ನಂಬರ್ 2ಕ್ಕೆ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಅವರ ರಿನ್ಯೂವಲ್. ಎಕ್ಸಾಕ್ಟ್ಲಿ. ಸೊ ನೀವು ನಿಮ್ಮ ರಿನ್ಯೂವಲ್ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ ಆಗಸ್ಟ್ ತಿಂಗಳು. ಸೊ ಮೈಟ್ ಬಿ ಏನೋ ಒಂದು ಹೋಗಿಬಿಟ್ಟಿದೆ. ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಸೊ ನಿಮ್ಮ ವಾಸ್ತವದಲ್ಲಿ ನೀವು ಏನು ಮಾಡಬಹುದು, ಏನು ಮಾಡೋಕ್ಕಾಗತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಆದಷ್ಟು ನೀವು ಇಲ್ಲಿ ಅದ್ರ ಮೇಲೆ ಕೆಲಸ ಮಾಡಬೇಕಾಗಿದೆ. ಓಕೆ, ಸೊ ದಯವಿಟ್ಟು ಸಮಾಧಾನವಾಗಿರಿ. ಏನೂ ಆಗ್ತಾ ಇಲ್ಲ ಅಂತ ಅಲ್ಲ, ಎಲ್ಲವೂ ಸಹ ಅದರದ್ದೇ ಆದ ಒಂದು ಟೈಮಿಂಗಲ್ಲಿ ಆಗುತ್ತೆ. ಓಕೆ, ಸೊ ಫರ್ಗಿವ್ನೆಸ್. ಸೊ ಯಾರನ್ನೋ ನೀವು ಫರ್ಗಿವ್ ಮಾಡಬೇಕಾಗಿದೆ. ಓಕೆ, ಸೊ ಅದು ನಿಮ್ಮ ಸಂಬಂಧದಲ್ಲಿ ಇರಬಹುದು, ಇಲ್ಲ ನೀವು ಪ್ರೀತಿಸೋ ವ್ಯಕ್ತಿ ಬಗ್ಗೆ ಇರಬಹುದು, ಇಲ್ಲ ನಿಮ್ಮ ಫ್ರೆಂಡ್ ಇರಬಹುದು, ಇಲ್ಲ ಯಾರೇ ಇರಬಹುದು, ಅವರನ್ನು ಕ್ಷಮಿಸಬೇಕಾಗಿದೆ. ಸೊ ಮೈಟ್ ಬಿ ಇಲ್ಲಿ ಇಶ್ಯೂಸ್ ಬಹಳ ಇದೆ, ಇಲ್ಲ ನಿಮ್ಮನ್ನು ಯಾರೋ ಬ್ಲೇಮ್ ಮಾಡ್ತಾ ಇದ್ದಾರೆ. ಸೊ ನೀವು ಮಾಡದೇ ಇರೋ ತಪ್ಪು ಮೇಲೆ ನಿಮಗೆ ತುಂಬ ಹೇಳ್ತಾರೆ. ಸೊ ದಯವಿಟ್ಟು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಓಕೆ, ಸೊ ನೆಕ್ಸ್ಟ್ ರಿಜೆಕ್ಷನ್. ಸೊ ರಿಜೆಕ್ಷನ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ತುಂಬ ಜನ ಒಳ್ಳೆಯದನ್ನು ತುಂಬ ಬೇಗ ನಿರಾಕರಿಸ್ತಾರೆ. ಓಕೆ, ಸೊ ವಜ್ರನ ನಿರಾಕರಿಸ್ತಾರೆ. ಆ್ಯಂಡ್ ಆ ವಜ್ರ ಹೊಳೆಯೋ ಟೈಮ್ ಬಂದಾಗ ಅವರಿಗೆ ಅದು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಸೊ ನಿಮ್ಮನ್ನು ನೀವು ರಿಜೆಕ್ಟ್ ಮಾಡ್ತಾ ಇದ್ದರೆ ದಯವಿಟ್ಟು ಮಾಡಬೇಡಿ ಅನ್ನೋದನ್ನು ಈ ತಿಂಗಳು ನೀವು ಕಲಿತಾ ಇದ್ದೀರಾ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಸೊ ರಿನ್ಯೂವಲ್, ನಿಮ್ಮ ಪಾಸಿಟಿವ್ ಟೈಮ್ ಶುರುವಾಗ್ತಾ ಇದೆ. ಫೈಲ್ ನಂಬರ್ 2. ಸೊ ಅದಕ್ಕೋಸ್ಕರ ಈ ಒಂದು ರಿಮೈಂಡರ್ ಇದೆ ನಿಮಗೆ. ಸೊ ನಾವು ರಿಮೈಂಡರ್ ಏನಕ್ಕೆ ಹಾಕ್ತೀವಿ, ನಾವು ಯಾರ್ದೋ ಒಬ್ರದ್ದು ಬರ್ತ್ಡೇ ಮರಿಬಾರ್ದು, ಇಲ್ಲ ಯಾರ್ದೋ ಒಬ್ಬರ ಒಂದು ಇಂಪಾರ್ಟೆಂಟ್ ಮಾತು ಮರಿಬಾರ್ದು, ಇಲ್ಲ ಟೈಮ್ ಮರಿಬಾರ್ದು ಅಂತ. ಸೊ ಟೈಮ್ ಕೂಡ ನಿಮ್ಮನ್ನು ಮರಿತಾ ಇಲ್ಲ. ಸೊ ಟೈಮ್ ಕೂಡ ನಿಮ್ಮ ಒಂದು ಫೇವರಲ್ಲಿ ಆಗ್ತಾ ಇದೆ. ಸೊ ನಿಮ್ಮ ಲೈಫಲ್ಲಿ ಒಂದು ಹೊಸ ಫೇಸ್ ಶುರುವಾಗ್ತಾ ಇದೆ ಆ್ಯಂಡ್ ಪಾಸಿಟಿವಿಟಿಗೆ ಟರ್ನ್ ಆಗ್ತಾ ಇದೆ. ಫರ್ಗಿವ್ನೆಸ್ ನೀವು ಕೊಟ್ಟಾಗ, ನೀವು ಯಾರಿಗೆ ಕ್ಷಮೆ ಕೊಡ್ತೀರಾ ಅದರಿಂದ ನಿಮಗೆ ಸಾಕಷ್ಟು ಖುಷಿಗಳು ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದು ಸಿಂಕ್ರನಿಸಿಟೀಸ್ ಇದೆ, 10 and 10. ಓಕೆ, ಸೊ ಇದು ನಿಮಗೆ ಕನ್ಫರ್ಮೇಷನ್, ನಿಮ್ಮ ಲೈಫಲ್ಲಿ ಖುಷಿಗಳು ಬರುತ್ತೆ. ಸೊ ಈ ಖುಷಿಗಳು ಸ್ವಲ್ಪ ಲೇಟ್ ಆಗಬಹುದು, 10 ತಿಂಗಳಾಗಬಹುದು, ಇಲ್ಲ ಅಕ್ಟೋಬರ್ ತನಕ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ದಯವಿಟ್ಟು ಎಲ್ಲೂ ಸಹ ನೀವು ನಿಮ್ಮ ಹೋಪ್ಸನ್ನು ಕಳ್ಕೊಬೇಡಿ. ಓಕೆ, ಸೊ ರಿಜೆಕ್ಷನ್ ಮೈಟ್ ಬಿ ನಿಮಗೆ ನಿಮ್ಮ ಪ್ರೀತಿಯ
ಪ್ರೀತಿ ಪಾತ್ರರಿಂದ ಸಿಕ್ಕಿರಬಹುದು. ಮೈಟ್ ಬಿ ನಿಮ್ಮ ಪರ್ಸನ್ ನಿಮಗೆ ಯಾರಿಗೋಸ್ಕರನೋ ಬಿಟ್ಟು ಹೋಗಿರಬಹುದು, ಇಲ್ಲ ನಿಮ್ಮನ್ನು ಚಾಯ್ಸ್ ಮಾಡ್ದಲೇ ಬೇರೆಯವ್ರನ್ನ ಚಾಯ್ಸ್ ಮಾಡಿರಬಹುದು, ಇಲ್ಲ ನಿಮ್ಮನ್ನು ಆಪ್ಷನ್ ಆಗಿ ಇಟ್ಕೊಂಡು ನಿಮ್ಮನ್ನು ರಿಜೆಕ್ಟ್ ಮಾಡಿರಬಹುದು, ಇಲ್ಲ ನಿಮಗೆ ಯಾವುದೋ ಒಂದು ಕಾಂಪಿಟಿಷನಲ್ಲಿ ಕರೆದಿ ಹೊಗಳಿ ನಿಮ್ಮನ್ನು ರಿಜೆಕ್ಟ್ ಮಾಡಿರಬಹುದು, ನಿಮ್ಮ ಕ್ರಿಯೇಟಿವಿಟಿನ ರಿಜೆಕ್ಟ್ ಮಾಡಿರ್ಬೋದು. ಯಾವುದೇ ರೀತಿಯಲ್ಲೂ ನಿಮಗೆ ರಿಜೆಕ್ಷನ್ ಸಿಗ್ತಾ ಇದ್ದರೆ ಅದು ದಯವಿಟ್ಟು ಮರ್ತು ಬಿಡಿ. ಬಿಕಾಸ್ ಅದರಿಂದ ನೀವು 10 ಪಟ್ಟರಷ್ಟು ಒಳ್ಳೆಯದಾಗಿ ಬೆಳೀತಾ ಇದ್ದೀರಾ. ಓಕೆ, ಸೊ ನೀವು ಎಮೋಷ್ನಲಿ ಇದರಿಂದ ಹೊರಗೆ ಬರಬೇಕಾಗಿದೆ. ಆ್ಯಂಡ್ ಡೆತ್ ಇಲ್ಲಿ ಅಗೇನ್ ರಿನ್ಯೂವಲ್ನ ತಿಳಿಸುತ್ತೆ. ಓಕೆ, ಸೊ ರಿನ್ಯೂವಲ್, ಡೆತ್, ಅಗೇನ್ ರಿನ್ಯೂವಲ್. ಓಕೆ, ಸೊ ಲೈಫ್ ಹೀಗೆ, ಸೊ ಕಾಲಚಕ್ರ ಹೀಗೆ ನಡೀತಾ ಇರಬೇಕು. ಸೊ ಎಲ್ಲೋ ಒಂದು ಕಡೆ ಕಠಿಣವಾದ ಪರಿಸ್ಥಿತಿ ತುಂಬ ದಿನ ಇತ್ತು ಅಂದರೆ ಅದೇ ಇರುತ್ತೆ ಅನ್ನೋದಲ್ಲ. ಓಕೆ, ಸೊ ನಿಮ್ಮ ಇನ್ನರ್ ಸ್ಟ್ರೆಂತ್ನ ನೀವು ಸ್ಟ್ರಾಂಗ್ ಮಾಡ್ಕೊಬೇಕಾಗಿದೆ. ಆ್ಯಂಡ್ ಮತ್ತೆ ನಿಮ್ಮನ್ನು ಕೆಳಗಿಳಿಸಬೇಡಿ. ಓಕೆ, ಸೊ ನಿಮ್ಮ ಸಕಾರಾತ್ಮಕ ಊರ್ಜೆಯನ್ನು ನೀವು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ. ನಿಮಗೋಸ್ಕರನೂ ಅಷ್ಟೇ, ಬೇರೆಯವ್ರಿಗೋಸ್ಕರನೂ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಗ್ರೇಟ್ ಫಾರ್ಚ್ಯೂನ್. ಮೈ ಗುಡ್ನೆಸ್, ಎಸ್. ಸೊ ನಿಮ್ಮ ಲೈಫಲ್ಲಿ ತುಂಬ ದೊಡ್ಡದಾಗಿ ಒಳ್ಳೆಯದಾಗ್ತಾ ಇದೆ. ಸೊ ದಯವಿಟ್ಟು ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಬಿಕಾಸ್ ಎಲ್ಲೋ ಒಂದು ಕಡೆ ತುಂಬ ಜನ ಏನಾಗುತ್ತೆ ಬಿಡು, ಎಷ್ಟೋ ನೋಡಿರ್ತೀವಿ ನಾವು, ಏನೋ ಕೇಳಿರ್ತೀವಿ ನಾವು, ಅದು ಹಾಗೇ ಆಗುತ್ತೆ ಅನ್ನೋದಲ್ಲ. ಓಕೆ, ಸೊ ಹಾಗೇ ಆಗುತ್ತೆ, ಅದರದ್ದೇ ಆದ ಟೈಮ್ ಇರುತ್ತೆ ಅಲ್ವಾ. ಸೊ ಅದರದ್ದೇ ಆದ ಒಂದು ಟೈಮಲ್ಲಿ ಹಾಗೇ ಆಗುತ್ತೆ. ಓಕೆ, ಸೊ ಕೋರ್ಟ್ ಹೌಸ್ ಮೈಟ್ ಬಿ ನಿಮ್ಮ ಲೀಗಲ್ ಇಶ್ಯೂಸ್ ಇದ್ದರೆ, ಇಲ್ಲ ಲೀಗಲ್ ಮ್ಯಾಟರ್ಸ್ ಇದ್ದರೆ ಅದು ಸಾಲ್ವ್ ಆಗ್ತಾ ಇದೆ. ಓಕೆ, ಸೊ ಇಲ್ಲ ನಿಮ್ಮನ್ನು ಯಾರೋ ಒಬ್ಬರು ಲೀಗಲಾಗಿ ನಿಮಗೆ ಏನೋ ಒಂದು ಕೋರ್ಟಲ್ಲಿ ಕರೆದ್ರೆ ಆದರೆ, ಸೊ ದಯವಿಟ್ಟು ಭಯ ಪಡಬೇಡಿ. ಸೊ ಅದು ನಿಮ್ಮ ಪರವಾಗಿ ಆಗುತ್ತೆ. ಓಕೆ, ಸೊ ಕನ್ಸರ್ನ್, ಸೊ ಭಯ ಪಡಬೇಡಿ, ಯೋಚನೆ ಮಾಡಬೇಡಿ, ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಸೊ ಎಲ್ಲದರ ಬಗ್ಗೆ, ಸೊ ಮೈಟ್ ಬಿ ನೀವು ಒಂದು ಕೇಸ್ ಕೋರ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ಇಲ್ಲ ರಿಲೇಷನ್ಶಿಪ್ ಇರ್ಬೋದು, ಡೈವೋರ್ಸ್ ಇರ್ಬೋದು, ಇಲ್ಲ ಪ್ರಾಪರ್ಟಿ ಕೇಸ್ ಇರ್ಬೋದು, ಆ್ಯಂಡ್ ಮೈಟ್ ಬಿ ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ದಯವಿಟ್ಟು ಮಾಡಬೇಡಿ, ಎಲ್ಲವೂ ಸಹ ಸರಿ ಹೋಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಜಾಸ್ತಿ ಮನಸ್ಸಿಗೆ ಹಚ್ಕೊಬೇಡಿ, ನಿಮ್ಮ ಮದುವೆ ಆಗ್ತಾ ಇಲ್ಲ ಅಂತ ತಲೆ ಕೆಡ್ಸ್ಕೊಬೇಡಿ. ಆ್ಯಂಡ್ ನಿಮ್ಮ ಲೈಫಲ್ಲಿ ಯಾರು ನಿಮ್ಮನ್ನು ಈ ಒಂದು ಇದರಿಂದ ಹೊರಗೆ ತೆಗಿತಾರೆ, ಆ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಸೊ ಮೈಟ್ ಬಿ ಯಾರೋ ನಿಮ್ಮನ್ನು ಮದುವೆ ಆಗಕ್ಕೆ ಬರ್ತಾ ಇದ್ದಾರೆ. ಓಕೆ, ಸೊ ಅದು ನಿಮ್ಮ ಗ್ರೇಟ್ ಫಾರ್ಚೂನ್ ಆಗಿರುತ್ತೆ. ಸೊ ನಿಮ್ಮ ಆಗಸ್ಟಿನ ಸಮರಿ ಹೀಗಿದೆ. ಆ್ಯಂಡ್ ಮೈಟ್ ಬಿ ನಿಮಗೆ ನಿಮ್ಮ ಕಷ್ಟ ಹೋಗೋದಕ್ಕೆ ಯಾರೋ ನಿಮ್ಮ ಲೈಫಲ್ಲಿ ಹೆಲ್ಪನ್ನ ತೊಗೊಂಡು ಬರ್ತಾ ಇದ್ದಾರೆ ಇನ್ನು ಕೆಲವರಿಗೆ. ಆ್ಯಂಡ್ ಇನ್ನು ಕೆಲವರಿಗೆ ನನ್ನ ಮದುವೆ ಆಗ್ತಾ ಇಲ್ಲ ಅಂತ ತಲೆ ಕೆಡ್ಸ್ಕೊಬೇಡಿ. ಖಂಡಿತ ನಿಮ್ಮ ಲೈಫಲ್ಲಿ ಡಿವೈನ್ ಫೆಮಿನೈನ್ ಇಲ್ಲ ಡಿವೈನ್ ಮಾಸ್ಕ್ಯುಲೈನ್ ಬರ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಮದುವೆ ಬಗ್ಗೆ ತಲೆ ಕೆಡ್ಸ್ಕೊತಾ ಇರ್ಬೋದು ಮನೆಯಲ್ಲಿ. ಓಕೆ, ಸೊ ಆನೆಸ್ಟಿ, ಸೊ ನಿಮಗೆ ಪೆಟ್ಸನ್ನ ಇಟ್ಕೊಬೇಕು, ಪೆಟ್ಟನ್ನು ಸಾಕಬೇಕು ಅಂದರೆ ಖಂಡಿತ ನೀವು ನಾಯಿನ ಇಟ್ಕೋಬಹುದು. ಬಿಕಾಸ್ ಅದರಷ್ಟು ಲಾಯಲ್ ಯಾವುದೂ ಇಲ್ಲ. ನೀವು ಸಹ ಸೇಮ್ ಇದೇ ರೀತಿಯಲ್ಲಿ ನಿಮ್ಮ ಲೈಫ್ ಬಗ್ಗೆ ಟ್ರಸ್ಟ್ ಇಟ್ಕೋಬೇಕು. ಓಕೆ, ಸೊ ನಿಮಗೆ ಪ್ರಮೋಷನ್ ಸಿಗ್ತಾ ಇದೆ. ಆ್ಯಂಡ್ ಆ ಪ್ರಮೋಷನ್ನ ನೀವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ, ಆ ಒಂದು ರೈಟನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಓಕೆ, ಆ್ಯಂಡ್ ಆ ಸ್ಥಾನಮಾನನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿದ್ರೆ ಅದು ನಿಮಗೆ ಒಳ್ಳೆಯದಾಗುತ್ತೆ. ಆ್ಯಂಡ್ ಒಳ್ಳೊಳ್ಳೆ ನ್ಯೂಸ್ ಬರ್ತಾ ಇದೆ. ನಿಮ್ಮ ಲೈಫಲ್ಲಿ ಇಷ್ಟು ದಿನ ಖುಷಿನೇ ಇರಲಿಲ್ಲ ಅನಿಸುತ್ತೆ, ಆ್ಯಂಡ್ ಸಡನ್ನಾಗಿ ನಿಮ್ಮ ಡೇಸ್ ಚೇಂಜ್ ಆಗ್ತಾ ಇದೆ. ಓಕೆ, ಸೊ ನೀವು ಅಂದ್ಕೊಂಡಿರೋದೆಲ್ಲ ಆಗ್ತಾ ಇದೆ, ಆ್ಯಂಡ್ ಅದು ಒಳ್ಳೆಯದು. ಓಕೆ, ಸೊ ನೆಗೆಟಿವ್ ಅಲ್ಲ, ನಕಾರಾತ್ಮಕ ಅಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಮತ್ತೇನಿದೆ ನಿಮ್ಮ ಆಗಸ್ಟಿನ ಸಾರಾಂಶ. ಸೊ ಅನ್ರಿಕ್ವೈಟೆಡ್ ಲವ್ ಇದೆ. ಓಕೆ, let your friends help you. ಎಂಗೇಜ್ಮೆಂಟ್, ಓ ಮೈ ಗುಡ್ನೆಸ್, ಮ್ಯಾರೇಜ್ ಆಯಿತು, ಇವಾಗ ಎಂಗೇಜ್ಮೆಂಟ್ ಕಾರ್ಡ್. ಓಕೆ, ಸೊ ಲಿಟ್ರಲಿ ನಿಮ್ಮ ಮ್ಯಾರೇಜ್ ಆಗೋ ಸಾಧ್ಯತೆ ಇದೆ, ಇಲ್ಲ ಎಂಗೇಜ್ಮೆಂಟ್ ಆಗೋ ಸಾಧ್ಯತೆ ಇದೆ. ಓಕೆ, ಸೊ ಮೈಟ್ ಬಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾರ ತೊಂದರೆ ಆಗ್ತಾಯಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿನ ಹೆಲ್ಪನ್ನು ತಗೊಳ್ಳಿ. ಇಲ್ಲ ಯಾರೋ ಒಬ್ಬ ಪರ್ಸನ್ ಬಗ್ಗೆ ನೀವು ತಿಳ್ಕೊಬೇಕು, ನೀವು ಹಿಂಜರಿತಾ ಇದ್ರಿ ಅಂದರೆ ದಯವಿಟ್ಟು ಅವರ ಫ್ರೆಂಡ್ಸನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಖಂಡಿತ ಈ ಪರ್ಸನ್ ಹೇಗಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಅದು ನಿಮಗೆ ಆಗಲಿಲ್ಲ
ಅಂದರೆ ದಯವಿಟ್ಟು ಬೇರೆ ಗೈಡೆನ್ಸಿಗೆ ಹೋಗಿ ಅನ್ನೋದನ್ನು ಕೇಳ್ಕೊತೀನಿ. ನಿಮ್ಮ ಲೈಫಲ್ಲಿ ಇರೋ ಅನ್ರಿಕ್ವೈಟೆಡ್ ಲವ್ ಅಂದರೆ ಬೇಡದಿರೋ ಪ್ರೀತಿನ ನೀವು ದೂರ ಇಡಬೇಕಾಗಿದೆ ಆ್ಯಂಡ್ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕಾಗಿದೆ. ಬಿಕಾಸ್ ನಿಮ್ಮ ನೆಕ್ಸ್ಟ್ ಲೈಫ್ ಏನಿದೆ ಅದು ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜಿಗೆ ಚೇಂಜ್ ಆಗ್ತಾ ಇದೆ. ಸೊ ದಯವಿಟ್ಟು ನಿಮ್ಮ ಲೈಫನ್ನು ಅಲ್ಲೇ ನಿಲ್ಸಕ್ಕೆ ಹೋಗಬೇಡಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಮತ್ತೇನಿದೆ ನಿಮ್ಮ ಸೊಲ್ಯೂಷನ್ಸ್. ಸೊ ನಿಮ್ಮ ಲೈಫಲ್ಲಿ ಇಷ್ಟು ದಿನ ನೀವು ಕಾಣದೇ ಇರೋ ಸೊಲ್ಯೂಷನ್ಸ್ಗಳು ನಿಮಗೆ ಸಿಗ್ತಾ ಇದೆ. ಸೊ ನಿಮ್ಮ ಕಷ್ಟಕ್ಕೆ ಒಂದು ಪರಿಹಾರ ಅನ್ನೋದು ನಿಮಗೆ ಸಿಗ್ತಾ ಇದೆ ಆಗಸ್ಟ್ ತಿಂಗಳು. ಓಕೆ, ಆ್ಯಂಡ್ ನೀವು ಎಷ್ಟು ಪರಿಶ್ರಮ ಹಾಕ್ತಿರೋ ಅಷ್ಟೇ ಒಳ್ಳೆ ನಿಮಗೆ ಅದರ ಪ್ರತಿಫಲ ಸಿಗ್ತಾ ಇದೆ. ಸೊ ನಿಮ್ಮ ಕಷ್ಟ ನೀವು ಇಷ್ಟು ದಿನ ಏನೇನು ಮಾಡಿದ್ದೀರಾ ಅದು ಒಳ್ಳೆತನಕ್ಕೆ ನಿಮಗೆ ಒಂದು ಒಳ್ಳೆಯ ಪ್ರತಿಫಲ ಸಿಗ್ತಾ ಇದೆ. ಸೊ 2 ಆಫ್ ರಾಫಾಯಲ್ ಮೈಟ್ ಬಿ ನಿಮ್ಮ ಲೈಫಲ್ಲಿ ನೀವು ತುಂಬ ನೋವನ್ನು ತಿಂದಿರ್ತೀರ ಆ್ಯಂಡ್ ನೆಕ್ಸ್ಟ್ ಬರೋ ಪರ್ಸನು ಕೂಡ ಅಷ್ಟೇ ನೋವನ್ನು ಅನುಭವಿಸಿರ್ತಾರೆ. ಸೊ ನೀವಿಬ್ಬರು ಆ ನೋವಿನ ಅನುಭವಿಸಿರೋದ್ರಿಂದ ಮೈಟ್ ಬಿ ನೀವು ನೆಕ್ಸ್ಟ್ ಮೀಟ್ ಆಗೋ ಪರ್ಸನ್ನು ಕೂಡ ನಿಮ್ಮನ್ನು ರೈಟಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಮೈಟ್ ಬಿ ಎಷ್ಟೇ ಕಷ್ಟ ಆದರೂ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಇದ್ದರೆ ದಯವಿಟ್ಟು ಅವರನ್ನು ಹೋಗೋಕ್ಕೆ ಬಿಡಬೇಡಿ ಅನ್ನೋದನ್ನು ಈ ಕಾರ್ಡು ಸೂಚಿಸ್ತಾ ಇದೆ. ಸೊ ಮೈಟ್ ಬಿ ನೀವು ಅವರು ರೈಟ್ ಪರ್ಸನ್ ಇದ್ದರೆ ಓಕೆ. ಸೊ ನಿಜವಾದ ವ್ಯಕ್ತಿ ಓಕೆ. ಸೊ ಡಿವೈನ್ ಮ್ಯಾಸ್ಕ್ಯುಲನ್ ಆ್ಯಂಡ್ ಡಿವೈನ್ ಫೆಮಿನೈನ್ ಫೇಕ್ ಇರಬಾರ್ದು. ಓಕೆ, ಸೊ ಫೇಕ್ ಅಲ್ಲ, ರೈಟ್ ಪರ್ಸನ್ ಇದ್ದರೆ ಅವರನ್ನು ಹೋಗೋಕ್ಕೆ ಬಿಡಬೇಡಿ. ಸೊ ಅನ್ರಿಕ್ವೈಟೆಡ್ ಲವ್ನ ಹೊರಗೆ ತೆಗೀರಿ. ಓಕೆ, ಸೊ ಅನ್ರಿಕ್ವೈಟೆಡ್ ಲವ್ ಸೊ ಅನ್ರಿಕ್ವೈಟೆಡ್ ಲವ್ ಇಲ್ಲಿ ಜನ ನಿಮ್ಮನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಬರ್ತಾ ಇರ್ಬೋದು, ಇಲ್ಲ ನಿಮ್ಮನ್ನು ಉಪಯೋಗದ ವಸ್ತು ಥರ ನೋಡ್ತಾ ಇರ್ಬೋದು, ನಿಮ್ಮನ್ನು ಉಪಯೋಗ ಮಾಡಿ ಮತ್ತೆ ಬಿಟ್ಟು ಹೋಗ್ತಾ ಇರ್ಬೋದು. ಸೊ ಅಂಥ ವ್ಯಕ್ತಿಗಳಿಂದ ನೀವು ದೂರ ಇರಿ ಅನ್ನೋದನ್ನು ಈ ಒಂದು ಕಾರ್ಡ್ ಹೇಳ್ತಾ ಇದೆ. ಓಕೆ, ಸೊ ನಿಮ್ಮ ಫ್ರೆಂಡ್ಸ್ ನಿಮಗೆ ಮುಂದೆ ನುಗ್ಗಕ್ಕೆ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ನಿಮ್ಮನ್ನು ವಿಕ್ಟ್ರಿ ಕೊಡಿಸ್ತಾರೆ. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಂದ ಗೈಡೆನ್ಸ್ ತೊಗೊಳ್ಳೋದಾದರೆ ಖಂಡಿತ ತಗೊಳ್ಳಿ. ಎಂಗೇಜ್ಮೆಂಟ್ ಎಸ್. ಸೊ ನೀವು ನಿಮ್ಮ ಬಿಹೇವಿಯರ್ನ ನಿಮ್ಮ ವಾಸ್ತವದಲ್ಲಿ ಬರಬೇಕಾಗಿದೆ. ಸೊ ಈ ಹಿಂದೆ ಏನಾಯಿತು ಏನಿಲ್ಲ, ನಿಮ್ಮ ಎಂಗೇಜ್ಮೆಂಟ್ ಆಗೋದಿಲ್ಲ, ನಿಮ್ಮ ನೆಗೆಟಿವ್ ಥಾಟ್ಸ್ನ ನೀವು ಇಲ್ಲಿ ತೆಗಿಬೇಕಾಗಿದೆ. ಓಕೆ, ಸೊ ನಿಮ್ಮ ಲೈಫಲ್ಲಿ ಯಾರು ಸರಿ ಇಲ್ಲ ಅವರನ್ನು ನೀವು ದೂರ ಮಾಡ್ಕೋಬೇಕಾಗಿದೆ ಆ್ಯಂಡ್ ನಿಮ್ಮ ಲೈಫ್ ನಿಮಗೆ ಖಂಡಿತ ಮತ್ತೆ ಕಾಂಪ್ಲಿಮೆಂಟ್ ಮಾಡುತ್ತೆ. ಸೊ ನಿಮ್ಮನ್ನು ಅಭಿನಂದಿಸುತ್ತೆ ಯಾವುದರಿಂದ, ಒಳ್ಳೆ ರೀತಿಯಲ್ಲಿ. ಓಕೆ, ಸೊ ಗ್ರೇಟ್ ಫಾರ್ಚ್ಯೂನ್ ಇದೆ, ವೀಲ್ ಆಫ್ ಫಾರ್ಚ್ಯೂನ್ ಇದೆ ಆ್ಯಂಡ್ ಬೇಸಿಕಲಿ ಸೊಲ್ಯೂಷನ್ಸ್ ಇದೆ. ಸೊ ಮೇಜರ್ ಆರ್ಖಾನಗಳು ಬಹಳ ಇದೆ ನಿಮ್ಮ ಒಂದು ರೀಡಿಂಗಲ್ಲಿ. ಓಕೆ, ಸೊ ಚಾರಿಯಟ್ ಇದೆ. ಸೊ ದಯವಿಟ್ಟು ಮುಂದೆ ನುಗ್ಗಿ ಆ್ಯಂಡ್ ನಿಮ್ಮ ಜೀವನನ ಚೆನ್ನಾಗಿ ಮಾಡ್ಕೊಳ್ಳಿ. ಸೊ ಇದು ಆಗಸ್ಟ್ ತಿಂಗಳು ಸಮರಿ ಆಗಿರಬಹುದು, ಬಟ್ ಇದನ್ನು ನೀವು ಲೈಫ್ ಲಾಂಗ್ ಕಂಟಿನ್ಯೂ ಮಾಡಿದ್ರೆ ಖಂಡಿತ ನೀವು ಖುಷಿಯಾಗಿರ್ತೀರ. ಪೈಲ್ ನಂಬರ್ 2. ಸೊ ಈ ಒಂದು ರೀಡಿಂಗ್ ನಿಮ್ಮದಾಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ದಯವಿಟ್ಟು ಒಂದು ಸೆಕೆಂಡ್ ನಿಮ್ಮ ಬ್ಲೆಸ್ಸಿಂಗ್ಸ್ನ ನಾನು ಮರ್ತುಬಿಟ್ಟಿದ್ದೆ. ಸೊ ನಿಮ್ಮ ಬ್ಲೆಸ್ಸಿಂಗ್ ಕಾರ್ಡ್ಸ್ನ ನಾನು ತೆಗಿತೀನಿ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಏನಿದೆ, ಸೊ ಪೈಲ್ ನಂಬರ್ 2 ನಿಮ್ಮ ಬ್ಲೆಸ್ಸಿಂಗ್ಸ್. ಓಕೆ, ಸೊ ಪೈಲ್ ನಂಬರ್ 1ಕ್ಕೂ ಈ ಒಂದು ಕಾರ್ಡ್ ಬಂದಿತ್ತು. ಸೊ ಫ್ಯಾಮಿಲಿ ಟೈಮ್ ಆ್ಯಂಡ್ ಹ್ಯಾಪಿನೆಸ್. ಸೊ ಮೈಟ್ ಬಿ ಮ್ಯಾರೇಜ್ ಎಂಗೇಜ್ಮೆಂಟೆಲ್ಲ ಇತ್ತು, ಇಲ್ಲ ನಿಮ್ಮ ಲೈಫಲ್ಲಿ ನೀವು ಏನನ್ನು ಅಂದ್ಕೊಂಡಿರಲಿಲ್ವೋ ಅದೆಲ್ಲ ನೀವು ಆ ಡ್ರೀಮ್ಸ್ ಎಲ್ಲ ಆಗ್ತಾ ಇದೆ, ಫುಲ್ಫಿಲ್ ಆಗ್ತಾ ಇದೆ. ಪಾರ್ಟಿ ಮಾಡೋ ಟೈಮ್ಸ್ ಬರ್ತಾ ಇದೆ. ಓಕೆ, ಅಬಂಡೆನ್ಸ್ ನಿಮ್ಮ ಲೈಫಲ್ಲಿ ತುಂಬ ಅಬಂಡೆನ್ಸ್ ಇದೆ. ನ್ಯೂ ಹೌಸ್ ಬರೋ ಸಾಧ್ಯತೆಗಳೇ, ಹೊಸ ಮನೆ ಕಟ್ಟುವ ಸಾಧ್ಯತೆ ಇದೆ, ತಗೊಳ್ಳೋ ಸಾಧ್ಯತೆ ಇದೆ, ಇಲ್ಲ ನೀವು ಎಲ್ಲೋ ಒಂದು ಕಡೆ ಹೊಸ ಮನೆಗೆ ಹೋಗೋ ಸಾಧ್ಯತೆಗಳು ಇದೆ. ಸೊ ಯು ಆರ್ ಸೇಫ್. ವೈಟ್ ಫೆದರ್. ಸೊ ನೀವು ನಿಮ್ಮ ಲೈಫಲ್ಲಿ ಸೇಫ್ ಇದೀನಾ ನಾನು, ಇಲ್ಲ ನನ್ನಲ್ಲಿ ಏನಾರ ಒಂದು ಅಳಕಿದೆಯಾ ಅನ್ನೋದರ ಕೇಳಿದ್ರೆ ಇಲ್ಲ, ಯು ಆರ್ ಸೇಫ್, ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ. ಹೋಪ್ ಆ್ಯಂಡ್ ಫೇತ್. ಸೊ ನಾನು ಸ್ಟಾರ್ಟಿಂಗಿಂದನೂ ಹೋಪ್ಸ್ ಮೇಲೆ ಹೇಳ್ತಾ ಇದೆ. ಸೊ ಈ ರೀಡಿಂಗ್ ಅದರ ಮೇಲೇ ನಿಂತಿದೆ ಆ್ಯಂಡ್ ವಿಶ್ವಾಸ ಇಡಿ, ಎಲ್ಲವೂ ಸರಿ ಹೋಗುತ್ತೆ. ಸೊ ಆದಷ್ಟು ನಿಮಗೆ ಶಾಂತತೆ ಸಿಗ್ತಾ ಇದೆ. ರೀಬರ್ತ್ ಅಗೇನ್
ಓಕೆ. ಸೊ ರೀಬರ್ತ್ ಇಲ್ಲಿ ನಿಮಗೆ ಸಿಕ್ಕಿರೋ ಕಾರ್ಡ್. ಓಕೆ. ಸೊ ರೀಬರ್ತ್ ಇಲ್ಲಿ ತಿಳಿಸ್ತಾ ಇದೆ ಏನು, ನಿಮ್ಮ ಲೈಫ್ ಮತ್ತೆ ಒಂದು ಹೊಸ ತಿರುವನ್ನು ತಗೊತಾ ಇದೆ ಆ್ಯಂಡ್ ಹೊಸತನ ನಿಮ್ಮ ಲೈಫಲ್ಲಿ ಬರ್ತಾ ಇದೆ, ಅದನ್ನು ನೀವು ಮಾಡ್ಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದೆ. ಓಕೆ. ಸೊ ಫೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ನಮಸ್ತೆ. ಫೈಲ್ ನಂಬರ್ 3 ಯಾರು ಈ ಒಂದು ಡಾಲ್ನ ಸೆಲೆಕ್ಟ್ ಮಾಡಿದ್ರಿ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ಚಂದ್ರನ ಇಟ್ಕೊಂಡಿರೋ ಈ ಒಂದು ಡಾಲ್ ನಿಮ್ಮ ರೀಡಿಂಗ್ ಇದೆ. ಸೊ ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ನೋಡೋಣ ಆಗಸ್ಟ್ ತಿಂಗಳು ನಿಮಗೆ ಏನು ಬರ್ತಾ ಇದೆ. ಸೊ ನಿಮ್ಮ ಆಗಸ್ಟ್ ತಿಂಗಳಿನ ಸಮರಿ ಯಾವ ರೀತಿ ಇದೆ. 1 1 and 1. ಓಕೆ. ಸೊ ನೀವು ಯಾವುದೇ ರೀತಿಯಲ್ಲೂ ದುಡ್ಡಿನ ಕಷ್ಟದಲ್ಲಿ ಇರ್ಬೋದು, ಸಾಲ ಇರ್ಬೋದು, ಏನೇ ಇರಬಹುದು, ಒಂದು ಸಕಾರಾತ್ಮಕತೆಯನ್ನು ಇಟ್ಕೊಳ್ಳಿ. ಖಂಡಿತ ಅದು ಆಗಸ್ಟ್ ತಿಂಗಳು ಹೋಗ್ತಾ ಇದೆ. ಆ್ಯಂಡ್ ನೀವು ಈ ಕಾರ್ಡ್ನ ನೋಡ್ತಾ ಇದ್ದೀರಾ ಅಂದರೆ ಕಣ್ಮುಚ್ಚಿ ಆ್ಯಂಡ್ ಒಂದು ವಿಶ್ನ ಮಾಡಿ. ಸೊ ಆ ವಿಶ್ ನಿಮಗೆ ಖಂಡಿತ ಫುಲ್ಫಿಲ್ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಆ್ಯಂಡ್ ನಿಮ್ಮನ್ನು ಏಂಜಲ್ಸು, ದೇವರು ಎಲ್ಲರೂ ಡ್ರೀಮ್ಸ್ ಕನ್ಸಲ್ಲಿ ಬಂದು ಕೆಲವೊಂದು ಸತ್ಯತೆಗಳನ್ನು ಹೇಳ್ತಾರೆ. ಸೊ ನಿಮ್ಮ ಡ್ರೀಮ್ಸ್ ಪ್ಯಾಟ್ನರ್ನ ದಯವಿಟ್ಟು ಅನ್ವಯಿಸಿ ಆ್ಯಂಡ್ ಅದನ್ನು ಫಾಲೋ ಮಾಡಿ. ಆ್ಯಂಡ್ ದಯವಿಟ್ಟು ನೋಡಿ, ನಿಮ್ಮ ಡ್ರೀಮ್ಸಲ್ಲಿ ಕೆಲವೊಂದು ರಿಯಾಲಿಟಿ ಗೊತ್ತಾಗ್ಬೋದು, ಇಲ್ಲ ಕೆಲವೊಂದು ನಿಮಗೆ ಏನು ಮಾಡಬಹುದು, ಏನು ಮಾಡಬಾರ್ದು ಅನ್ನೋದು ತಿಳುವಳಿಕೆ ಬರಬಹುದು. ಆ್ಯಂಡ್ ನೀವು ಪಾಸಿಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಈ ಒಂದು ತಿಂಗಳು. ಓಕೆ. ಸೊ ದಯವಿಟ್ಟು ಈ ಒಂದು ಸಿಚುವೇಷನ್ನಲ್ಲಿ ನೀವು ಬೇಜಾರು ಮಾಡ್ಕೊತಾ ಇದ್ದರೆ ಖಂಡಿತ ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ಎಲ್ಲವೂ ಸಹ ಅದರದೇ ಆದ ಒಂದು ರೀತಿಯಲ್ಲಿ ಆಗ್ತಾ ಇದೆ ಅನ್ನೋದನ್ನು ಈ ಒಂದು ಕಾರ್ಡು ತಿಳಿಸ್ತಾ ಇದೆ. ಓಕೆ. ಸೊ ನೋಡೋಣ ನೆಕ್ಸ್ಟ್. ಓಕೆ. ಆಗಸ್ಟ್ ತಿಂಗಳು ಏನು ಆಗ್ತಾ ಇದೆ. ಸೊ ಆಗಸ್ಟ್ ತಿಂಗಳಿನ ಸಮರಿ ಏನಿದೆ. ಫೈಲ್ ನಂಬರ್ 3 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 3 ಆಗಸ್ಟ್ ಸಮರಿನ ಕೊಡಿ. ಕಾಂಪ್ಲೇನ್ಸಿ. ಸೊ ಕಂಪ್ಲೇಂಟ್ ಮಾಡಬೇಡಿ, ನನಗೆ ಇದಿಲ್ಲ ಅನ್ನೋ ಕಂಪ್ಲೇಂಟ್ ನೀವು ಮಾಡಬೇಡಿ. ಬಿಕಾಸ್ ನೀವು ಅದನ್ನು ಮೀರಿದ್ದೀರಾ, ಆ ಒಂದು ಹಂತನ ಮೀರಿದ್ದೀರಾ. ಸೊ ದಯವಿಟ್ಟು ನಿಮ್ಮ ಹತ್ರ ಏನಿದೆ ಅದರಲ್ಲಿ ಸುಖವಾಗಿರೋದನ್ನು ನೀವು ಇಲ್ಲಿ ಕಲಿಬೇಕಾಗಿದೆ. ಸೊ ದಯವಿಟ್ಟು ದೂರನ್ನು ಕೊಡಬೇಡಿ, ಬೇರೆಯವ್ರ ಹತ್ರ ಹೋಗಿ ಮಾತಾಡಬೇಡಿ. ಓಕೆ. ಸೊ ನನ್ನ ಹತ್ರ ಇದಿಲ್ಲ, ಇವರಿಂದ ಹಾಗಾಯಿತು, ಇವರಿಂದ ಹೀಗಾಯಿತು ಅನ್ನೋ ಒಂದು ವಾತಾವರಣದಿಂದ ನೀವು ಹೊರಗೆ ಬರಬೇಕಾಗಿದೆ. ಸೊ ವಿಸ್ಡಮ್. ಸೊ ಸಾಕಷ್ಟು ನೀವು ನಿಮ್ಮ ತಲೆಯಲ್ಲಿ ಯಾವ ರೀತಿಯಲ್ಲೂ ವಿಚಾರಗಳು ಬರ್ತಾ ಇದೆ, ಆ ರೀತಿಯ ವಿಚಾರಗಳನ್ನು ಒಳ್ಳೆ ಪುಸ್ತಕದಿಂದ ನೀವು ದೂರ ಮಾಡ್ಕೋಬೇಕಾಗತ್ತೆ, ಇಲ್ಲ ಒಳ್ಳೆಯದನ್ನು ಕೇಳೋದ್ರಿಂದ ದೂರ ಮಾಡಬೇಕಾಗತ್ತೆ. ಸೊ ಕೀರ್ತನೆಗಳು, ಭಜನೆಗಳು, ಇಲ್ಲ ನಿಮಗೆ ಶ್ರೀಕೃಷ್ಣನ ಸಾರಗಳು ಕೇಳೋದಿಷ್ಟ ಆದರೆ ದಯವಿಟ್ಟು ಕೇಳಿ. ಬಿಕಾಸ್ ಅದರಿಂದ ನಿಮಗೆ ಕೆಲವೊಂದು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗಬಹುದು. ಓಕೆ. ಸೊ ನೀವು ಎಷ್ಟು ನಿಮ್ಮನ್ನು ಈ ಒಂದು ನಕಾರಾತ್ಮಕ ಒಂದು ಭಾಗದಿಂದ ತೆಗ್ದು ಒಂದು ಒಳ್ಳೆಯ ಭಾಗಕ್ಕೆ ಹಾಕ್ತಿರಲ್ಲ, ಸೊ ಆಗ ಆ ಒಂದು ಭಾಗ ಖಂಡಿತವಾಗಿ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ. ಸೊ ನಿಮ್ಮ ರೂಟಲ್ಲೇ ಪ್ರಾಬ್ಲಮ್ ಇರೋದ್ರಿಂದ ನಿಮ್ಮ ಹಾರ್ಟ್ ಹೇಳ್ತಾ ಇದೆ, ನಿಮ್ಮ ಮನಸ್ಸು ಹೇಳ್ತಾ ಇದೆ. ಸೊ ಆ ಮನಸ್ಸಿನ ಮಾತನ್ನು ನೀವು ಕೇಳ್ತಾ ಇಲ್ಲ. ಸೊ ದಯವಿಟ್ಟು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ. ಆ್ಯಂಡ್ ಕಂಪ್ಲೀಷನ್. ಸೊ ಕೆಲವೊಂದು ನೀವು ಕಂಪ್ಲೀಟ್ ಆಗಕ್ಕೆ ಬಿಡ್ತಾ ಇಲ್ಲ, ಕೆಲವೊಂದು ನೀವು ಹೋಗಕ್ಕೆ ಬಿಡ್ತಾ ಇಲ್ಲ. ಸೊ ಆ ನೋವನ್ನು ಮತ್ತೆ ಮತ್ತೆ ಕೆದಕ್ತಾ ಇದ್ದೀರಾ. ಓಕೆ. ಸೊ ಏನೋ ಒಂದು ಆಗಿದೆ ಈ ಹಿಂದೆ, ಅದನ್ನು ನೀವು ಮತ್ತೆ ಒಬ್ಬರನ್ನ ಹೇಳ್ತೀರಾ, ಇನ್ನೊಬ್ಬರನ್ನ ಹೇಳ್ತೀರಾ, ಮತ್ತೊಬ್ರಿಗೆ ಹೇಳ್ತೀರಾ. ಸೊ ಆಗ ಏನೇ ಆಗುತ್ತೆ, ನೀವು ಹೀಲ್ ಆಗೋದಿಲ್ಲ. ಓಕೆ. ಆ್ಯಂಡ್ ನೀವು ಯಾರಿಗೆ ಹೇಳ್ತಿರಲ್ಲ ಅವರು ಸಹ ಒಂದು ನೆಗೆಟಿವ್ ಥಾಟ್ನ ಇಟ್ಕೊತಾರೆ ನಿಮ್ಮ ಬಗ್ಗೆ. ಓಕೆ, ಈ ಪರ್ಸನ್ ಯಾವಾಗಲೂ ಹೀಗೆ ಏನೋ, ಅವ್ರ ಕಷ್ಟದ ಬಗ್ಗೆನೇ ಹೇಳ್ಕೊತಾರೇನೋ, ಅವ್ರ ಬಗ್ಗೆನೇ ಮಾತಾಡ್ತಾರೆ, ಅವ್ರ ಬಗ್ಗೆನೇ ಕೊಚ್ಕೊತಾರೇನೋ ಅನ್ನೋ ರೀತಿಯಲ್ಲಿ ನಿಮ್ಮ ಒಂದು ಪರ್ಸ್ನಾಲಿಟಿಯ ಒಂದು ಭಾವನೆ, ವ್ಯಕ್ತಿತ್ವದ ಒಂದು ಭಾವನೆಗಳು ಅವರಿಗೆ ಮೂಡ್ತಾ ಬರುತ್ತೆ. ಸೊ ದಯವಿಟ್ಟು ನಿಮ್ಮನ್ನು ಬದಲಾಯಿಸ್ಕೊಳ್ಳಿ. ಆ್ಯಂಡ್ ಯಾವುದೇ ಕಾರಣದಲ್ಲೂ ಬೇಜಾರು ಮಾಡ್ಕೊಬೇಡಿ. ಬಿಕಾಸ್ ನಿಮ್ಮ ಈ ಒಂದು ಕಾರ್ಡ್ ಏನು ಹೇಳ್ತಾ ಇದೆ,
ಇದೆ, ಎಲ್ಲವೂ ಸರಿ ಹೋಗ್ತಾ ಇದೆ. ಓಕೆ, ಸೊ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋದ್ರಲ್ಲಿ ಎಲ್ಲೂ ಸಹ ತಪ್ಪು ಇಲ್ಲ ಅನ್ನೋದನ್ನು ಇಲ್ಲಿ ನಿಮಗೆ ಏಂಜಲ್ಸ್ ತಿಳಿಸ್ತಾ ಇದ್ದಾರೆ. ಯಾರದೇ ತಪ್ಪಿರಲಿ, ನಿಮ್ಮದೇ ತಪ್ಪಿರಲಿ, ಬೇರೆಯವ್ರದ್ದೇ ತಪ್ಪಿರಲಿ, ಅದನ್ನು ದಯವಿಟ್ಟು ವಿನಾಕಾರಣ ಎಲ್ಲರಿಗೂ ಹರಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಕಾಂಪ್ಲಿಯನ್ಸಿಯಾ ನಿಮ್ಮನ್ನು ನೀವೇ ಡಿಲೇ ಮಾಡ್ಕೊತಾ ಇದ್ದೀರಾ, ನಿಮ್ಮನ್ನು ನೀವೇ ಎಲ್ಲೋ ಒಂದು ಕಡೆ ನಕಾರಾತ್ಮಕ ಶಕ್ತಿಗಳಿಗೆ ಕೊಡ್ತಾ ಇದ್ದೀರಾ. ಓಕೆ, ಆ್ಯಂಡ್ ಈ ಹಿಂದೆ ನಿಮ್ಮನ್ನು ಯಾರೋ ಮೋಸ ಮಾಡಿದ್ದಾರೆ, ಅದನ್ನೇ ನೀವು ಎತ್ತಿ ಹಿಡಿತಾ ಇದ್ದೀರಾ. ಸೊ ಅದರಿಂದ ಆ ಒಂದು ಯೋಚನೆಯಿಂದ ಹೊರಗೆ ಬನ್ನಿ ಆ್ಯಂಡ್ ನಿಮ್ಮ ಲೈಫನ್ನು ಸರಿ ಮಾಡ್ಕೊಳ್ಳಿ ಅನ್ನೋದನ್ನು ನೀವು ಆಗಸ್ಟ್ ತಿಂಗಳು ಮಾಡಬೇಕಾಗಿದೆ. ಪೈಲ್ ನಂಬರ್ 3. ಓಕೆ, ಆ್ಯಂಡ್ ವಿಸ್ಡಮ್ ಕಾರ್ಡ್ ಏನು ಹೇಳ್ತಾ ಇದೆ, ಸೊ ನಿಮ್ಮ ಲೈಫಲ್ಲಿ ಒಳ್ಳೆ ಮೆಸೇಜಸ್ ಬರ್ತಾ ಇದೆ. ಸೊ ಇಲ್ಲಿ ಬಂದಿರೋ ಹಾಗೆ, ಸೊ ನಿಮಗೆ ಯಾರು ದುಡ್ಡು ಕೊಡಬೇಕಾಗಿದೆ ಅವರ ಮೆಸೇಜ್ ಬರ್ತಾ ಇದೆ, ಯಾರು ನಿಮ್ಮ ಲೈಫಲ್ಲಿ ಬರಬೇಕು, ಪ್ರೀತಿ ತೋರಿಸ್ಬೇಕು ಅಂತಿದ್ದಾರೆ ಅವರು ಸಹ ಬರ್ತಾ ಇದ್ದಾರೆ. ಆ್ಯಂಡ್ ಇದೊಂದು ಆಫರ್ಗಳು ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಆಗಸ್ಟ್ ತಿಂಗಳು. ಆ್ಯಂಡ್ ಆ ಆಫರ್ನ ಎಲ್ಲೋ ಒಂದು ಕಡೆ ನೀವು ನೋಡ್ತಾ ಇಲ್ಲ, ಬಿಕಾಸ್ ಈ ಒಂದು ಕಾರ್ಡಲ್ಲಿ ನೀವು ಮುಳುಗಿ ಹೋಗಿಬಿಟ್ಟಿದ್ದೀರಾ. ಸೊ ದಯವಿಟ್ಟು ಈ ಒಂದು ರೀಡಿಂಗ್ ನೀವು ನೋಡ್ತಾ ಇದ್ದರೆ ಆ ಒಂದು ನಕಾರಾತ್ಮಕತೆ ದೃಷ್ಟಿಕೋನದಿಂದ ನೀವು ಈ ಕಡೆ ತಿರುಗಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಬಿಕಾಸ್ ಬಾಟಮ್ ಆಫ್ ದ ಡೆಕ್ ಎಂಪ್ರೆಸ್ ಇದೆ. ಓಕೆ, ಸೊ ನೀವು ಎಂಪ್ರೆಸ್ ಆಗಬೇಕಾಗಿರೋ ಒಬ್ಬ ವ್ಯಕ್ತಿ. ಓಕೆ, ಸೊ ನೀವು ಮೇಲ್ ನೋಡ್ತಾ ಇರ್ಬೋದು, ಫೀಮೇಲ್ ನೋಡ್ತಾ ಇರ್ಬೋದು, ಎಂಪ್ರೆಸ್ ಅಥವಾ ಎಂಪರರ್. ಓಕೆ, ಸೊ ನೀವು ಆ ರೀತಿ ಒಳ್ಳೆಯ ವ್ಯಕ್ತಿತ್ವ ಉಳ್ಳುವ ಒಂದು ಪರ್ಸನ್ ಆಗ್ತಾ ಇದ್ದೀರಾ. ಸೊ ಪ್ಲೀಸ್ ಅದನ್ನು ತಡಿಬೇಡಿ. ಸೊ ನಿಮ್ಮನ್ನು ನೀವೇ ಒಂದು ಒಳ್ಳೆ ರೀತಿಯಲ್ಲಿ ಬದಲಾಗೋಕ್ಕೆ ತಡೀತಾ ಇದ್ದೀರಾ. ಸೊ ನಿಮಗೆ ನೀವೇ ಮುಳ್ಳಾಗಿದ್ದೀರಾ. ಕಂಪ್ಲೀಷನ್ ಕಾರ್ಡ್ ಕೆಳಗೆ ಡೆತ್ ಕಾರ್ಡ್, ಕಂಪ್ಲೀಷನ್ ಕಾರ್ಡ್ ಹಾಗೂ ಡೆತ್ ಕಾರ್ಡ್ ಒಂದೇ. ಓಕೆ, ಸೊ ಕಂಪ್ಲೀಷನ್ ಇಲ್ಲಿ ಏನು ಮುಗ್ದೋಗಿದೆಯೋ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಸೊ ಏನು ನಿಮ್ಮ ಕೈಗೆ ಮೀರಿದ್ದಿದೆಯೋ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಓಕೆ, ಸೊ ನಿಮ್ಮ ದುಡ್ಡಿನ ವಿಚಾರ ಇರಬಹುದು, ಇಲ್ಲ ನಿಮ್ಮನ್ನು ಮೋಸ ಮಾಡಿರಬಹುದು, ಮೋಸ ಮಾಡಿ ನಿಮ್ಮನ್ನು ಬಿಟ್ಟು ಹೋಗಿರಬಹುದು, ಇಲ್ಲ ನಿಮಗೆ ಯಾವುದೇ ರೀತಿಯ ಒಂದು ಪ್ರೊಟೆಕ್ಟಿವ್ ಎನ್ವೈರ್ಮೆಂಟ್ ಕೊಡ್ದಲೇ ಇರಬಹುದು, ಸುರಕ್ಷತೆ ಕೊಡ್ದಲೇ ಇರಬಹುದು. ಸೊ ಅದರಿಂದ ಹೊರಗೆ ಬನ್ನಿ. ಡೆವಿಲ್ ಅಟ್ಯಾಚ್ಮೆಂಟ್ ಇದೆ ಇದಕ್ಕೆ. ಓಕೆ, ಸೊ ನೆಗೆಟಿವಿಟಿ ಇದೆ. ಸೊ ಅದರಿಂದ ಹೊರಗೆ ಬನ್ನಿ. ಆಗಸ್ಟ್ ತಿಂಗಳು ಖಂಡಿತ ನಿಮಗೆ ಒಳ್ಳೆ ಲೈಫ್ ಕಾಯ್ತಾ ಇದೆ. ಪೈಲ್ ನಂಬರ್ 2. ಓಕೆ, ಸೊ ನಿಮ್ಮ ಪವರಿಗೆ ನೀವು ಬರಬೇಕಾಗಿದೆ. ಸೊ ಏನನ್ನು ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅದನ್ನು ಮಾಡಬೇಕು ನೀವು ಆಗಸ್ಟ್ ತಿಂಗಳು. ಎಲ್ಲಿವರೆಗೂ ನೀವು ಅದನ್ನು ಮಾಡೋದಿಲ್ಲೋ ಅಲ್ಲಿವರೆಗೂ ಎಲ್ಲನೂ ಡಿಲೇ ಆಗ್ತಾ ಹೋಗುತ್ತೆ. ಆ್ಯಂಡ್ ಪಾಸಿಟಿವ್ ಎಷ್ಟು ಹೊತ್ತು ಕಾಲಚಕ್ರ ಹೇಗೆ ಕೆಟ್ಟದನ್ನು ತರುತ್ತೆ, ಒಳ್ಳೆಯದನ್ನು ತರುತ್ತೆ, ಅದೇ ರೀತಿ ಒಳ್ಳೆಯ ಸಮಯನೂ ತುಂಬ ಹೊತ್ತು ಇರೋದಿಲ್ಲ. ಅದು ಆಗಸ್ಟ್ ತಿಂಗಳು ಇದೆ ಅಂದರೆ ದಯವಿಟ್ಟು ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಪೈಲ್ ನಂಬರ್ 3, ಅದನ್ನು ಬಿಟ್ಟು ಹೋಗೋಕ್ಕೆ ಬಿಡಬೇಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಮೆಚ್ಯೂರ್ ಮ್ಯಾನ್, ಪ್ರಿವಿಲೇಜ್ ಲೇಡಿ, ಮ್ಯಾರೇಜ್. ಓಕೆ, ಸೊ ಮ್ಯಾರೇಜ್ ಪೊಟೆನ್ಷಿಯಲ್ ಇದೆ. ಪೈಲ್ ನಂಬರ್ 3. ಓಕೆ, ಸೊ ನೀವು ಮೈಟ್ ಬಿ ನಿಮ್ಮ ಸಂಬಂಧದಲ್ಲಿ ಕೆಟ್ಟದಾಗ್ತಾ ಇರ್ಬೋದು, ಇಲ್ಲ ಏನೋ ಒಂದು ಆಗ್ತಾ ಇರ್ಬೋದು, ಅದು ಸಹ ಸಾಲ್ವ್ ಆಗ್ತಾ ಇದೆ. ಇಲ್ಲ ನಿಮ್ಮ ಮ್ಯಾರೇಜಲ್ಲಿ ಯಾರೇ ಒಪ್ಪದಲೇ ಇರ್ಬೋದು, ಒಪ್ಪೋ ಸಂಬಂಧಗಳು ಬರ್ತಾ ಇರ್ಬೋದು, ಯಾರೋ ಒಬ್ಬರು ಅದರಿಂದ ನಿಮಗೆ ಒಪ್ಪೋ ಥರ ಮಾಡ್ತಾ ಇದ್ದಾರೆ. ಮೈಟ್ ಬಿ ನೀವು ಇಷ್ಟು ದಿನ ಒಬ್ಬ ರೈಟ್ ಪರ್ಸನಿಗೆ ಕಾಯ್ತಾ ಇರ್ಬೋದು. ಆ ರೈಟ್ ಪರ್ಸನ್ ನಿಮ್ಮ ಲೈಫಲ್ಲಿ ಆಗಸ್ಟ್ ತಿಂಗಳು ಬರ್ತಾ ಇದ್ದಾರೆ ಆ್ಯಂಡ್ ಮ್ಯಾರೇಜ್ ಆಗೋ ಸಾಧ್ಯತೆಗಳು ಇದೆ. ಸೊ ಹೈ ಹಾನೋ ಚೇಂಜಸ್, ಆ ಚೇಂಜಸ್ನ ಮೈ ಗುಡ್ನೆಸ್. ಪೈಲ್ ನಂಬರ್ 3 11. ಸೊ ನಿಮಗೆ ಸಡನ್ ವೆಲ್ತ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಆ ವೆಲ್ತು ನಿಮ್ಮ ಗುಡ್ ಫಾರ್ಚ್ಯೂನ್ ಇರಬಹುದು, ಇಲ್ಲ ದುಡ್ಡಿನ ರೀತಿಯಲ್ಲಿ ಇರ್ಬೋದು, ಇಲ್ಲ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋರು ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳನ್ನು ತರಬಹುದು. ಸೊ ಎಲ್ಲೋ ಒಂದು ಕಡೆ ಅದನ್ನು ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಮಾಡಬೇಡಿ. ಓಕೆ, ಸೊ ನಿಮ್ಮ ಲೈಫಲ್ಲಿ ತುಂಬಾ ರೆಸ್ಪೆಕ್ಟ್ ಕೊಡೋ ಜನ, ಓಕೆ, ಸೊ ನಿಮ್ಮನ್ನು ತುಂಬ
ಎತ್ತರಕ್ಕೆ ಇಟ್ಕೊತಾರೆ, ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊತಾರೆ. ಸೊ ಆ ಚೇಂಜಸ್ ಬರ್ತಾ ಇದೆ. ಸೊ ನೀವು ಎಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ನಿಮಗೆ ದುಡ್ಡಿನ ಸಹಾಯ ಆಗ್ತಾ ಇದೆ. ಸೊ ನೀವು 111 ಆ್ಯಂಡ್ 111 ನೋಡ್ತಾ ಇದ್ದೀರಾ. ಆ್ಯಂಡ್ ಈ ಒಂದು ಕಾರ್ಡಲ್ಲಿ 777 ಕೂಡ ಇದೆ. ಸೊ 777 ಕೂಡ ಏಂಜಲ್ ನಂಬರ್ ಆಗಿರುತ್ತೆ. ಸೊ ಅದು ಕೂಡ ನಿಮಗೆ ಡಿವೈನ್ ಪ್ರೊಟೆಕ್ಷನ್ನ ತಿಳಿಸುತ್ತೆ. ಸೊ ಏನಕ್ಕೂ ನೀವು ಹೆದರಬೇಡಿ, ಹಿಂಜರಿಬೇಡಿ ಆ್ಯಂಡ್ ಮುಂದೆ ನುಗ್ಗಿ ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 3 ಫ್ಲರ್ಟ್ ಕಾರ್ಡ್ ಇದೆ, ಇಶ್ಯೂಸ್, ಫ್ಯಾಮಿಲಿ ಇಶ್ಯೂಸ್, ವೆಡ್ಡಿಂಗ್ ಕಾರ್ಡ್, ಮೈ ಗುಡ್ನೆಸ್. ಓಕೆ, ಸೊ ಮ್ಯಾರೇಜ್ ಕಾರ್ಡ್. ಸೊ ಯಾವ ರೀತಿ ಇದೆ ನಿಮ್ಮ ರೀಡಿಂಗ್ ಫೈಲ್ ನಂಬರ್ 3? ಗ್ರೇಟ್. ಓಕೆ, ಸೊ ವೆಡ್ಡಿಂಗ್ ಕಾರ್ಡ್, ಮ್ಯಾರೇಜ್ ಕಾರ್ಡ್, ರೈಟ್, ಸೇಮ್ ಥಿಂಗ್. ಓಕೆ, ಸೊ ವೆಡ್ಡಿಂಗ್ ಆಗೋ ಚಾನ್ಸಸ್ ಇದೆ. ಸೊ ನಿಮ್ಮ ಮ್ಯಾರೇಜ್ ಆಗಬೇಕು ಅಂದರೆ ನಿಮ್ಮ ಫ್ಯಾಮಿಲಿ ಇಶ್ಯೂಸ್ನ ನೀವು ಹೀಲ್ ಮಾಡ್ಕೊಬೇಕು. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಮೆಂಬರ್ಸ್ ಜೊತೆ ನೀವು ಜಗಳ ಆಡ್ತಿದ್ದೀರಾ, ಅವ್ರ ಜೊತೆ ನೀವು ಆರ್ಗ್ಯುಮೆಂಟ್ಸಿಗೆ ಇಳಿತಾ ಇದ್ದೀರಾ, ವಿನಾಕಾರಣ ಅವ್ರ ಜೊತೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ತಾ ಇದ್ದೀರಾ, ಇಲ್ಲ ಅವ್ರನ್ನ ನೋವು ಕೊಡ್ತಾ ಇದ್ದೀರಾ ಯಾವುದೋ ರೀತಿಯಲ್ಲಿ, ಇಲ್ಲ ನಿಮ್ಮ ತಂದೆನ ನೀವು ಕ್ಷಮಿಸ್ಬೇಕಾಗತ್ತೆ, ಇಲ್ಲ ತಾಯಿನ ಇಲ್ಲ ಮಕ್ಕಳನ್ನ ಕ್ಷಮಿಸ್ಬೇಕಾಗತ್ತೆ ಇಲ್ಲಿ. ಓಕೆ, ಸೊ ಇದನ್ನು ನೀವು ಮಾಡಿದಾಗ ಖಂಡಿತ ನಿಮ್ಮ ಮ್ಯಾರೇಜ್ ಆಗುತ್ತೆ ಆ್ಯಂಡ್ ನಿರ್ವಿಘ್ನವಾಗಿ ಆಗುತ್ತೆ. ಸೊ ಈ ಇಶ್ಯೂಸ್ನ ಹೀಲ್ ಮಾಡ್ಕೊಳ್ಳಿ. ಸೊ ನೀವು ಯಾರ ಜೊತೆ ತುಂಬ ಜಗಳ ಆಡ್ತಾ ಇದ್ದೀರಾ, ಇಲ್ಲ ಅವ್ರ ಜೊತೆ ಒಳ್ಳೆ ಟರ್ಮ್ಸಲ್ಲಿ ಇಲ್ಲ, ನೀವು ಅವ್ರನ್ನ ನೀವು ಇಲ್ಲಿ ಸರಿ ಮಾಡಿಕೊಂಡ್ರೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ, ಬಂಗಾರವಾಗಿರುತ್ತೆ. ಫೈಲ್ ನಂಬರ್ 3. ಸೊ ಇದು ನಿಮ್ಮ ಆಗಸ್ಟಿನ ಸಮರಿ ಆಗಿದೆ. ಸೊ ಆಗಸ್ಟಲ್ಲಿ ಅದನ್ನು ಸರಿ ಮಾಡ್ಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಓಕೆ, ಸೊ ಫ್ಲರ್ಟ್ ಎನರ್ಜಿ ಇದೆ. ಸೊ ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಮಧ್ಯೆ ಅನ್ಯೋನ್ಯತೆ ಇರುತ್ತೆ. ಆ್ಯಂಡ್ ನಿಮ್ಮ ಅನ್ಯೋನ್ಯತೆಗೆ ಎಲ್ಲೋ ಒಂದು ಕಡೆ ಮ್ಯಾರೇಜಿನ ಹೆಸರಿಲ್ಲ, ಇಲ್ಲ ಏನೋ ಒಂದು ಹೆಸರಿಲ್ಲ. ಅದರ ಕಾರಣ ಫ್ಯಾಮಿಲಿ ಇಶ್ಯೂಸ್ ಇರಬಹುದು, ಇಲ್ಲ ನೀವು ದೂರನೇ ಇರ್ಬೋದು, ಬಟ್ ಅವ್ರನ್ನ ದೂರದಿಂದನೂ ನೀವು ಕ್ಷಮಿಸಬಹುದು. ಅದು ನಿಮಗೆ ಹೀಲ್ ಮಾಡುತ್ತೆ. ಓಕೆ, ಆ್ಯಂಡ್ 8 ಆಫ್ ರಾಫಾಯಲ್, ನಿಮ್ಮ ಕೆಲಸ ನಿಮಗೆ ಕಂಪ್ಲೀಟಾಗಿ ನಿಮ್ಮನ್ನು ಹೆಲ್ಪ್ ಮಾಡುತ್ತೆ. ಬಿಕಾಸ್ ನೀವು ಅಷ್ಟು ಪ್ರಿನ್ಸಿಪಲ್ಡ್ ಆಗಿರ್ತೀರಾ, ಡಿಸಿಪ್ಲಿನ್ಡ್ ಆಗಿರ್ತೀರಾ, ಆ್ಯಂಡ್ ತುಂಬ ಜನ ನಿಮ್ಮನ್ನು ರೆಸ್ಪೆಕ್ಟ್ ಕೊಡೋಕ್ಕೆ ಶುರು ಮಾಡ್ತಾರೆ ಆಗಸ್ಟ್ ತಿಂಗಳು. ಓಕೆ, ಸೊ ಆ ಪಾಸಿಟಿವ್ ಚೇಂಜಸ್ ನಿಮಗೆ, ಆ ಪಾಸಿಟಿವ್ ಥಾಟ್ ಯಾವಾಗ ಇಟ್ಕೊಳ್ತೀರಾ ಎಲ್ಲವೂ ಪಾಸಿಟಿವಿಗೆ ಚೇಂಜ್ ಆಗ್ತಾ ಇದೆ ನಿಮಗೆ. ಓಕೆ, ಮೆಜಿಷಿಯನ್, 4 ಆಫ್ ರಾಫಾಯಲ್. ಎಸ್, ಸೊ ನೀವು ನಿಮ್ಮ ಬೋರಿಂಗ್ ದಿನಚರಣೆಯಿಂದ, ಇಲ್ಲ ನಿಮ್ಮ ಬೋರಿಂಗ್ ಏನಿದೆ, ಓಕೆ, ಸೊ ಸ್ಟಾರ್ಟಿಂಗಲ್ಲಿ ನಾನು ಹೇಳ್ದಂಗೆ ಕಂಪ್ಲೇಂಟ್ಗಳೇನು ಮಾಡ್ತೀರಾ ನೀವು ಅದನ್ನೆಲ್ಲ ಬಿಟ್ಟು ಹಾಕಿ. ಬಿಕಾಸ್ ನೀವು ಮೆಜಿಷಿಯನ್. ಓಕೆ, ಸೊ ನಿಮಗೆ ಗೊತ್ತಿದೆಯೋ ಇಲ್ಲೋ ನಿಮ್ಮಲ್ಲಿ ಆ ಪವರ್ ಇದೆ. ಸೊ ಏನು ಬೇಕೋ ನೀವು ಅದು ಆಗೋ ಸಾಧ್ಯತೆಗಳು ಇದೆ. ಫೈಲ್ ನಂಬರ್ 3. ಓಕೆ, ಆ್ಯಂಡ್ ಅದನ್ನು ನೀವು ನೋಡ್ತಾ ಇಲ್ಲ. ಸೊ ದಯವಿಟ್ಟು ನೋಡಿ. ನೀವು ಯಾವುದೇ ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೂ ಅದನ್ನು ಹೊರಗೆ ಬರೋ ಶಕ್ತಿ ನಿಮ್ಮಲ್ಲಷ್ಟೇ ಇದೆ, ಅದು ಬೇರೆಯವರಿಲ್ಲ. ಸೊ ಅದನ್ನು ನೀವು ಇಲ್ಲಿ ನೋಡಬೇಕಾಗಿದೆ. ಓಕೆ, ಆ್ಯಂಡ್ ಸೊ ನಿಮ್ಮ ಟೈಮ್ ಈಗ ಶುರುವಾಗಿದೆ. ಸೊ ನಿಮ್ಮ ಟೈಮ್ ಶುರುವಾಗಿದೆ ಅಂದಮೇಲೆ ನಿಮ್ಮ ವೀಕ್ನೆಸ್ಸನ್ನು, ನಿಮ್ಮ ಪ್ರಾಬ್ಲಮ್ಸ್ನ ಎಲ್ಲನೂ ನೀವು ನಿಮ್ಮ ಕಾನ್ಫಿಡೆನ್ಸಿಂದ ಹೊರಗೆ ತರಬೇಕಾಗಿದೆ. ಸೊ ನಾನು ಏನು ಮಾಡಲಿ, ನನ್ನ ಜೊತೆ ಯಾರೂ ಇಲ್ಲ, ನನ್ನ ಜೊತೆ ಏನೂ ಆಗಲ್ಲ, ನನಗೇನೂ ಆಗಲ್ಲ ಅನ್ನೋದನ್ನು ನೀವು ಬಿಡಬೇಕಾಗಿದೆ. ನಿಮ್ಮನ್ನು ನೀವು ತುಂಬ ಸ್ಟ್ರಾಂಗ್ ಮಾಡಬೇಕಾಗಿದೆ. ಆ್ಯಂಡ್ ತುಂಬಾ ಆತ್ಮವಿಶ್ವಾಸದಿಂದ ಮುಂದೆ ನುಗ್ರಿ. ಬಿಕಾಸ್ ನಿಮಗೆ ಸಾಕಷ್ಟು ಈ ಒಂದು ತಿಂಗಳು ಒಳ್ಳೊಳ್ಳೆ ಆಫರ್ಗಳು ಬರುತ್ತೆ. ಅದನ್ನು ಎಲ್ಲೋ ಒಂದು ಕಡೆ ಕಳ್ಕೊಬೇಡಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಎಸ್, ಗಾರ್ಡನ್. ಸೊ ನಿಮ್ಮ ಲೈಫಲ್ಲಿ ಎಲ್ಲವೂ ಸಹ ಒಳ್ಳೆ ರೀತಿಯಲ್ಲಿ ಬದಲಾಗ್ತಾ ಇದೆ. ಹೊಸ ಫ್ರೆಂಡ್ಸ್ ಸಿಗ್ತಾ ಇದೆ, ಹೊಸ ರೊಮ್ಯಾನ್ಸ್ ಸಿಗ್ತಾ ಇದೆ. ಸೊ ಎಲ್ಲವೂ ಸಹ ಅಲ್ಲಿ ನಾವು ಹೇಳ್ತೀವಲ್ಲ, ನಮಗೆ ಈಗ ಹೊರಗೆ ಹೋದರೆ ಸಾಕು ಎಲ್ಲವೂ ನಮ್ಮ ಕೈಗೆ ಸಿಗುತ್ತೆ ಅಂತ. ಆ ರೀತಿ ಎಲ್ಲವೂ ಸಹ ನಿಮಗೆ ಸಿಗ್ತಾ ಇದೆ ಆಗಸ್ಟ್ ತಿಂಗಳು. ಅದನ್ನು ನೀವು ತಗೊಳ್ಳೋದೊಂದೇ ಬಾಕಿ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಲಾಸ್ಟಾಗಿ ನಿಮ್ಮ ಬ್ಲೆಸ್ಸಿಂಗ್ಸ್ ಏನಿದೆ ಆಗಸ್ಟ್ ತಿಂಗಳಿನ ಸಮರಿಯಲ್ಲಿ, ಸಾರಾಂಶದಲ್ಲಿ. ವೈಟ್ ಈಗಲ್, ಗೋಲ್ ಅಚೀವ್ಮೆಂಟ್. ಸೊ ನೀವು ಏನೇ ಅಚೀವ್ ಮಾಡಬೇಕು ಅಂತಿದ್ದೀರೋ ಅದನ್ನು ಅಚೀವ್ ಮಾಡ್ತೀರಾ.
ಮೆಟೀರಿಯಲ್ ಗೇನ್ ಆ್ಯಂಡ್ ಸ್ಟೇಟಸ್. ಓಕೆ, ಸೊ ನಾನು ಹೇಳ್ದಂಗೆ ದುಡ್ಡಿನ ವಿಷಯದಲ್ಲಿ ಯಾವುದೇ ರೀತಿಯಲ್ಲೂ ಭಯ ಬೇಡ, ಎಲ್ಲವೂ ಸಹ ಸರಿ ಹೋಗುತ್ತೆ. ಆ್ಯಂಡ್ ನಿಮಗೆ ಏನೋ ಮಾನ ಮರ್ಯಾದೆ ಎಲ್ಲ ಹೆಚ್ಚಾಗ್ತಾ ಇದೆ. ಓಕೆ, ಆ್ಯಂಡ್ ಜನ ನಿಮ್ಮನ್ನು ಆ ರೀತಿ ನೋಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಹ್ಯಾಪಿನೆಸ್ ಆ್ಯಂಡ್ ಸಕ್ಸಸ್ ಕಾಣ್ತಾ ಇದ್ದೀರಾ ನೀವು. ಸೊ 3 ಕಾರ್ಡ್ಸ್ ಇದೆ ನಿಮಗೆ. ಓಕೆ ಓಕೆ, ಫೈಲ್ ನಂಬರ್ 3, ಯು ಆರ್ ಟ್ರಿಪಲ್ ಲಕ್ಕಿ. ಓಕೆ, ಸೊ ಜಸ್ಟ್ ವೆಯ್ಟ್. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಫ್ಯಾಮಿಲಿ ಬಾಂಡ್ನಿಗಿದೆ, ಹಾರ್ಮನಿ ಇದೆ, ಟ್ವಿನ್ ಫ್ಲೇಮ್ ಎನರ್ಜಿ ಕೂಡ ಇದೆ. ಸೊ ನಾನಿಲ್ಲಿ ಹೇಳ್ದಂಗೆ ನಿಮ್ಮ ಫ್ಯಾಮಿಲಿ ಇಶ್ಯೂಸ್ನ ನೀವು ಹೀಲ್ ಮಾಡ್ಕೋಬೇಕಾಗಿದೆ. ಸೊ ಗೋವಿನ ಸೇವೆ ಮಾಡಿ, ನೀವೆಷ್ಟು ಗೋವಿನ ಸೇವೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಮೈಟ್ ಬಿ ನೀವು ನಿಮ್ಮ ಟ್ವಿನ್ ಫ್ಲೇಮ್ನ ಮೀಟ್ ಮಾಡ್ತಾ ಇದ್ದೀರಾ ಈ ಒಂದು ಆಗಸ್ಟ್ ತಿಂಗಳು. ಆ್ಯಂಡ್ ನೆಕ್ಸ್ಟ್ ಕಾರ್ಡ್. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಪಿಕಾಕ್. ಸೊ ಇಲ್ಲಿ ಏನಿದೆ, ಮ್ಯಾರೇಜ್ ಬೆಲ್ಸ್. 3rd ಟೈಮ್ ನಿಮಗೆ ಈ ಕಾರ್ಡ್ ಸಿಗ್ತಾ ಇರೋದು. ಓಕೆ, ಸೊ ಮ್ಯಾರೇಜ್ ಆ್ಯಂಡ್ ವೆಡ್ಡಿಂಗ್ ಆ್ಯಂಡ್ ಮ್ಯಾರೇಜ್ ಕಾರ್ಡ್. ಓಕೆ, ಸೊ 3 ಕಾರ್ಡ್ಸ್ ನಿಮಗೆ ಮ್ಯಾರೇಜ್ ಬಗ್ಗೆ ಇದೆ. ಸೊ 3 ಈಸ್ ಅ ಕನ್ಫರ್ಮೇಷನ್, ನಿಮಗೆ ಮ್ಯಾರೇಜ್ ಆಗೋ ಸಾಧ್ಯತೆ ಇದೆ. ಆ್ಯಂಡ್ ಅದನ್ನು ನೀವು ಯಾವುದೇ ಕಾರಣದಲ್ಲೂ ಡೌಟ್ ಮಾಡಬೇಡಿ. ಓಕೆ, ಸೊ ನ್ಯೂ ಬರ್ತ್ ಆ್ಯಂಡ್ ಇನ್ನರ್ ಬರ್ತ್. ಸೊ ಮೈಟ್ ಬಿ ಚೈಲ್ಡ್ ಬರ್ತ್ ಇರಬಹುದು, ಇಲ್ಲ ನಿಮ್ಮನ್ನು ನೀವು ಕಂಡುಕೊಳ್ಳೋ ಒಂದು ಸ್ಥಿತಿ ಇರಬಹುದು. ರಿಜನ್ಯುವೇಷನ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಮೈಟ್ ಬಿ ನೀವು ಈ ಒಂದು ಸಿಚುವೇಷನಿಂದ ಹೊರಗೆ ಬಂದು ನಿಮ್ಮನ್ನು ನೀವು ಬೇರೆ ರೀತಿಯಲ್ಲಿ ನೋಡೋ ಒಂದು ವ್ಯಕ್ತಿ ಆಗ್ತಾ ಇದ್ದೀರಾ. ಓಕೆ, ಸೊ ನಿಮ್ಮನ್ನು ನೀವು ಮೆಜಿಷಿಯನಾಗಿ ಮಾಡ್ತಾ ಇದ್ದೀರಾ, ಇಲ್ಲ ನಿಮ್ಮನ್ನು ನೀವು ಸ್ಟ್ರಾಂಗ್ ಪರ್ಸನ್ ಆಗಿ ಮಾಡ್ತಾ ಇದ್ದೀರಾ. ಓಕೆ, ಆಸ್ಪಿಷಿಯಸ್ ಫಂಕ್ಷನ್. ಸೊ ನಿಮ್ಮ ಮನೆಯಲ್ಲಿ ಕೆಲವೊಂದು ಒಳ್ಳೊಳ್ಳೆ ಫಂಕ್ಷನ್ಸ್ಗಳು ನಡಿಬಹುದು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಸೊ ಭಯ ಪಡಬೇಡಿ, ನಿಮ್ಮ ಲೈಫಲ್ಲಿ ಏನೇ ಕಷ್ಟ ಇದ್ದರೂ ಅದು ದೂರ ಆಗ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಏಂಜಲ್ಸ್ ಸದಾ ನಿಮ್ಮಲ್ಲಿ ಇರ್ತಾರೆ. ಓನ್ಲಿ ಥಿಂಗ್ ಇಸ್ ಫೈಲ್ ನಂಬರ್ 3, ನೀವು ಸಕಾರಾತ್ಮಕತೆನ ಇಟ್ಕೊಳ್ಳಿ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಇಲ್ಲ ಯಾವುದೇ ರೀತಿಯ ಒಂದು ಕೆಳಮಟ್ಟದಲ್ಲಿ ಎಮೋಷ್ನಲಿ ಇಳಿಬೇಡಿ. ಓಕೆ, ಸೊ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡೋದು ನಿಮ್ಮ ಕೈಯಲ್ಲಿದೆ. ಸೊ ಯಾವುದೇ ಒಂದು ಟ್ರ್ಯಾಪ್ಡ್ ಫೀಲಿಂಗ್ ಇದ್ರೂ ಅದರಿಂದ ಹೊರಗೆ ಬರೋ ಶಕ್ತಿ ನಿಮ್ಮಲ್ಲಿ ಮಾತ್ರ ಇದೆ. ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು. ಫೈಲ್ ನಂಬರ್ 3. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ.